ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು SSLCಯಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾವು 60+ ಮಾರ್ಕ್ಸ್ ಹೇಗೆ ಎಕ್ಸಾಮ್ನಲ್ಲಿ ತಗೊಳ್ಳೋದು, ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಯಾವ್ಯಾವ ಗ್ರಾಮರ್ ಸೆಕ್ಷನ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳು, ಪಿಕ್ಸ್ ಕ್ವಶನ್ಗಳು ಯಾವ್ಯಾವು ಎಲ್ಲನೂ ನೋಡ್ಕೊಂಡು ಹೋಗೋಣ. ನೀವು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೊನೆವರೆಗೂ ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಕ್ವಶನ್ಸ್ಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಥಮವಾಗಿ ನಾವು ಯಾವುದಂದರೆ ಸಮರಿಗಳ ಕಡೆಗೆ ನೋಡ್ಕೊಂಡು ಹೋಗೋಣ. ಸಮರಿಗಳು ಯಾವಂದರೆ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ, ಇದು ಫಸ್ಟ್ ಸಮರಿ ಆಗುತ್ತೆ. ಫಸ್ಟ್ ಸಮರಿ ಇದನ್ನು ಹೆಂಗೆ ಬರೆಯೋದು ಅಂತ ನೋಡ್ಕೊಂಡು ಹೋಗೋಣ. ಇದು ಯಾವ ರೀತಿ ಬರೆಯೋದಂದರೆ ನೋಡಿ, ಇದರಲ್ಲಿ ಫಸ್ಟ್ ಪಾಯಿಂಟ್ ಬರುತ್ತೆ ಯಾವುದಂದರೆ ದ ಪೋಯಮ್ ವಾಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಇದು ಫಸ್ಟ್ ಪಾಯಿಂಟು. ದ ಪೋಯಮನ್ನು ಬರೆದವರು ರಸ್ಕಿನ್ ಬಾಂಡ್ ಅಂತ ನಾವು ಬರೀಬೇಕು. ಹಿಸ್ ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್. ಸೆಕೆಂಡ್ ಪಾಯಿಂಟ್ ಯಾವುದಂದರೆ ಹಿಸ್ ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್, ಅವಳು ಗ್ರ್ಯಾಂಡ್ ಮಾ ಇರ್ತಾರೆ, ಜೀನಿಯಸ್ ಇರ್ತಾರೆ. ಇನ್ನು ಥರ್ಡ್ ಪಾಯಿಂಟ್ ಯಾವುದಂದರೆ ಶಿ ಕುಡ್ ಕ್ಲೈಮ್ ಹೈ ಆ್ಯಂಡ್ ಸ್ಪ್ರೆಡೆಡ್ ಟ್ರೀ. ಅವಳು ಏನು ಮಾಡ್ತಿರ್ತಾಳೆ ಅಂದರೆ ಥರ್ಡ್ ಪಾಯಿಂಟ್ ಏನಿದು, ಅವಳು ಗಿಡವನ್ನು ತುಂಬ ಎತ್ತರಕ್ಕೆ ಏರ್ತಿರ್ತಾರೆ ಮತ್ತು ತುಂಬ ತುದಿವರೆಗೂ ಏರ್ಕೊಂಡು ಕೂತ್ಕೊತಿರ್ತಾರೆ ಅಂತ ಥರ್ಡ್ ಪಾಯಿಂಟ್ ಆಗುತ್ತೆ. ಇನ್ನು ಶಿ ಸ್ಟಾಪೆಡ್ ಕ್ಲೈಂಬಿಂಗ್ ಟ್ರೀಸ್ ಆ್ಯಟ್ 62 ಏಜ್. ಅವಳು ಯಾವಾಗ ಆ ಗಿಡವನ್ನು ಹತ್ತೋಕ್ಕೆ ಸ್ಟಾಪ್ ಮಾಡ್ತಾಳೆ ಅಂದರೆ 62 ಏಜ್ನಲ್ಲಿ ಸ್ಟಾಪ್ ಮಾಡ್ತಾಳೆ. ಅದು ಫೋರ್ತ್ ಪಾಯಿಂಟ್ ಆಗುತ್ತೆ. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಏನು ಸಮರಿಯಲ್ಲಿ ಬರೀಬೇಕು. ಈ ಪಾಯಿಂಟ್ಸ್ಗಳು ಸಮರಿನಲ್ಲಿದ್ದರೆ 4 ಮಾರ್ಕ್ಸು ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಇವುಗಳನ್ನು ಸ್ವಲ್ಪ ನೀವು ಲೆಂತಿಯಾಗೂ ಕೂಡ ಬರಿಬೋದು. ಇವುಗಳನ್ನು ನೀವು ಸೆಂಟೆನ್ಸ್ ವೈಸ್ ಫಾರ್ಮ್ ಮಾಡಿ ಕೂಡ ಬರಿಬೋದು. ಹರ್ ಫ್ಯಾಮಿಲಿ ಮೆಂಬರ್ಸ್ ಆಸ್ಕ್ಡ್ ಟು ಸ್ಲೀಪ್ ಕ್ಲೈಂಬಿಂಗ್ ಟ್ರೀಸ್, ಆಸ್ಕ್ಡ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್. ಅವಳ ಫ್ಯಾಮಿಲಿಯವ್ರು ಏನಂತಾರೆ, ನೀನು ಕ್ಲೈಂಬಿಂಗ್ ಟ್ರೀಯನ್ನು ಗಿಡ ಹತ್ತೋದನ್ನು ಬಿಟ್ಬಿಡು ಅಂತ ಹೇಳ್ತಾರೆ. ಇದು ಫಿಫ್ತ್ ಪಾಯಿಂಟ್ ಆಗುತ್ತೆ. ಹರ್ ಬ್ರದರ್ ಥಾಟ್ ಕ್ಲೈಂಬಿಂಗ್ ಟ್ರೀಸ್ ಆ್ಯಟ್ ದ 6 ಇಯರ್ಸ್. ಅಂದರೆ ಅವಳ ಬ್ರದರ್ ಏನು ಮಾಡಿರ್ತಾನಂದರೆ ಅವಳಿಗೆ ಕಲಿಸ್ಕೊಟ್ಟಿರ್ತಾನೆ. 6ನೇ ವರ್ಷದಲ್ಲಿರೋವಾಗಲೇ ಏನೋ ಗಿಡ ಹತ್ತೋದನ್ನು ಕಲಿಸ್ಕೊಟ್ಟಿರ್ತಾನೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ. ಒನ್ ಡೇ ಶಿ ಕ್ಲೈಮ್ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಒಂದಿನ ಅವಳು ಏನು ಮಾಡ್ತಾಳೆ, ಗಿಡವನ್ನು ಹತ್ತಾಳೆ, ಆದರೆ ಕೆಳಗಡೆ ಬರೋಕ್ಕಾಗಲ್ಲ. ಇನ್ನು ಆಫ್ಟರ್ ರೆಸ್ಕ್ಯೂಡ್ ಡಾಕ್ಟರ್ ರೆಕಮೆಂಡೆಡ್ 1 ವೀಕ್ ಬೆಡ್ ರೆಸ್ಟ್. ನೆಕ್ಸ್ಟ್ ಪಾಯಿಂಟ್ ಹೇಳಂದರೆ ಅವಳನ್ನ ಕಾಪಾಡ್ತಾರೆ. ಆ ಗಿಡ ಹತ್ತಿ ಇಳಿಯೋಕ್ಕಾಗದೆ ಇರೋ ಟೈಮ್ನಲ್ಲಿ ಅವಳನ್ನ ಕಾಪಾಡ್ತಾರೆ. ಆವಾಗ ಡಾಕ್ಟರ್ ಏನಂತ ಹೇಳ್ತಾರೆ, 1 ವೀಕ್ ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಹೋಗೋಣ. ಶಿ ಫೆಲ್ಟ್ ಇಟ್ ವಾಸ್ ಹೆಲ್. ಅವಳಿಗೇನು ಅನಿಸುತ್ತೆ ಅಂದರೆ ಇದು ಅವಳಿಗೆ ಒಂಥರ ನರಕ ಥರ ಅನಿಸುತ್ತೆ. 1 ವೀಕ್ ಏನಿರುತ್ತೋ ಅದು ನರಕ ಥರ ಅನಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ. ಶಿ ಆಸ್ಕ್ಡ್ ಹರ್ ಸನ್ ಟು ಬಿಲ್ಡ್ ಅ ಟ್ರೀ ಟಾಪ್ ಹೌಸ್. ಏನಂದರೆ ಅವನ ಮಗನಿಗೆ ಏನಂತ ಕೇಳ್ತಾಳೆ ಅಂದರೆ ಅವಳು, ನನಗೆ ಗಿಡದ ತುದಿಯಲ್ಲಿ ಒಂದು ಮನೆಯನ್ನು ಕಟ್ಕೊಡಪ್ಪ ಅಂತ ಕೇಳ್ತಾಳೆ. ಬ್ಯೂಟಿಫುಲ್ ಸನ್ ಬ್ಯೂಡ್ ದ ಟ್ರೀ ಟಾಪ್ ಹೌಸ್. ಅವಳ ಮಗ ಏನು ಮಾಡ್ತಾನೆ ಅಂದರೆ ಅವಳ ಆಸೆಯನ್ನು ಪೂರೈಸ್ತಾನೆ. ಗ್ರ್ಯಾಂಡಮಾ ಆ್ಯಂಡ್ ಪೋಯೆಟ್ ಸ್ಪೆಂಡ್ ದೇರ್ ಟೈಮ್ ವಿತ್ ಶೆರೆ. ಲಾಸ್ಟ್ಲಿ ಶಿ ಅಫೋರ್ಡ್ ಹರ್ ರೈಟ್. ಏನು ಮಾಡ್ತಾನಂದರೆ ಅವರು ಪೋಯೆಟ್ ಅವರು ಯಾರಂದರೆ ಅವ್ರ ಅಜ್ಜಿ ಇರ್ತಾರೆ ಮತ್ತು ಅವ್ರ ಪೋಯೆಟ್ ಅವರು ಇಬ್ಬರು ಸೇರಿಕೊಂಡು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಮತ್ತು ಶೆರೆಯನ್ನು ಕುಡಿತಿರ್ತಾರೆ. ಲಾಸ್ಟ್ಲಿ ಅವಳು ಏನು ಮಾಡ್ತಾರೆ, ಇದೇ ರೀತಿ ಅವಳು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಆಗುತ್ತೆ. ಇದು ಫಸ್ಟ್ ಸಮರಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ಗಳಿವಾಗಿವೆ. ಇದನ್ನು ಒಂದ್ಸರಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಸಮರಿ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಸಮರಿ ಯಾವುದಂದರೆ ಜಾರ್ಜ್ ಪೋಯಮ್ 2. ಇವೆರಡು 4 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಇವೆರಡರಲ್ಲಿ ಒಂದು ಮಾಡಿಕೊಂಡ್ರೆ ನಿಮ್ಗೆ 4 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ನಾನು ಎರಡೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಇದರಲ್ಲಿ ಫಸ್ಟ್ ಪಾಯಿಂಟ್ ಯಾವುದಂದರೆ ದ ಜಾರ್ಜ್ ಮ್ಯೂಸಿಷಿಯನ್ ವಾಸ್ ಓಲ್ಡ್ ಬ್ಲ್ಯಾಕ್ ಮ್ಯಾನ್. ಅವನು ಏನಿರ್ತಾನಂದರೆ ಜಾರ್ಜ್ ಮ್ಯೂಸಿಷಿಯನು ಓಲ್ಡ್ ಬ್ಲ್ಯಾಕ್ ಮ್ಯಾನ್ ಇರ್ತಾನೆ. ಶಿ ಸ್ಟ್ಯಾಂಡ್ಸ್ ಲೈಕ್ ಅ ಬ್ಲ್ಯಾಕ್ ಆ್ಯನ್ಸೆಂಟ್ ಮರೈನರ್. ಅಂದರೆ ಅವನು ಯಾವ ರೀತಿ ನಿಂತ್ಕೊಂಡಿರ್ತಾನೆ ಹಳೆಯ ನಾವಿಕ. ಆ್ಯನ್ಸೆಂಟ್ ಮರೈನರ್ ಅಂದರೆ ಹಳೆಯ ನಾವಿಕ ಅಂತರ ನಿಂತ್ಕೊಂಡಿರ್ತಾನೆ. ಹೀಸ್ ಫೇಸ್ ವಾಸ್ ಅನ್ಶೇವ್ಡ್. ಅವನು ಶೇವಿಂಗ್ ಮಾಡ್ಕೊಂಡಿರಲ್ಲ, ಅವನ ಫೇಸು ಅನ್ಶೇವ್ಡ್ ಆಗಿರುತ್ತೆ. ಹೀಸ್ ಫೇಸ್ ಶೋಸ್ ಫುಲ್ ಆಫ್ ವಿಯರಿ. ಅವನ ಫೇಸ್ ಏನನ್ನು ತೋರಿಸಿರುತ್ತೆ, ಫುಲ್ಲು ದುಃಖವನ್ನು ತೋರಿಸ್ತಿರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಹೋಗೋಣ. ಹಿ ವಾಸ್ ಓಲ್ಡ್ ಮ್ಯಾನ್, ಪುವರ್ ಮ್ಯಾನ್, ಏಜ್ಡ್ ಮ್ಯಾನ್. ಅವನು ತುಂಬ ಓಲ್ಡ್ ಮನುಷ್ಯ ಆಗಿರ್ತಾನೆ ಮತ್ತು ಬಡವನಾಗಿರ್ತಾನೆ ಮತ್ತು ತುಂಬ ಏಜ್ಡ್ ಮನುಷ್ಯ ಆಗಿರ್ತಾನೆ. ಇನ್ನು
ಹಿ ಓರ್ ಬ್ಲೂ ಶರ್ಟ್ ಟರ್ನ್ ಟು ಬ್ಲ್ಯಾಕ್. ಅವನು ಬ್ಲೂ ಶರ್ಟನ್ನು ಹಾಕೊಂಡಿರ್ತಾನೆ, ಅದು ಯಾವ ರೀತಿ ಬದಲಾವಣೆ ಆಗಿರುತ್ತೆ ಅಂದರೆ ಬ್ಲ್ಯಾಕ್ ಆಗಿ ಪರಿವರ್ತನೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕಡೆಗೆ ಹೋಗೋಣ. ಹಿ ಶೂಸ್ ವಾಸ್ ಟೋರ್ನ್ ಔಟ್. ಅವ್ನ ಶೂಸ್ ಏನಾಗಿರುತ್ತೆ, ಹರಿದೋಗಿರುತ್ತೆ. ಹೀಸ್ ಹೆಡ್ ಡೌನ್, ಐಸ್ ಕ್ಲೋಸ್ಡ್, ಇಯರ್ ಫರ್ಕ್ಡ್. ಅಂದರೆ ಏನಾಗಿರುತ್ತೆ, ಅವನ ತಲೆ ಬಾಗಿರುತ್ತೆ, ಅವನ ಕಣ್ಣುಗಳು ಮುಚ್ಕೊಂಡಿರುತ್ತೆ ಮತ್ತು ಏನು ಅವನ ಕಿವಿಗಳು ಕೂಡ ಮುಚ್ಚಿಕೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ಹೀಸ್ ಸ್ಯಾಗಿಂಗ್ ಸ್ಟಮಕ್ ಹೋಲ್ಡಿಂಗ್ ಬೈ ಹೀಸ್ ಜಾಕೆಟ್. ಅವನದು ಜೋತ್ ಬಿದ್ದಿರ್ತಕ್ಕಂಥ ಏನು ಸ್ಟಮಕ್ಕು ಏನಾಗಿರುತ್ತೆ, ಅವನದು ಜಾಕೆಟಿಂದ ಬಿಗಿಯಾಗಿ ಹಿಡ್ಕೊಂಡಿರುತ್ತೆ. ದ ಸ್ಯಾಕ್ಸೋಫೋನ್ ಅಂದರೆ ಅದು ಬಾಯಿಂದ ನುಡಿಸ್ತಕ್ಕಂಥ ಒಂದು ವಾದ್ಯ. ಅಕ್ರಾಸ್ ಹಿಸ್ ಚೆಸ್ಟ್, ಅದು ಅವನ ಚೆಸ್ಟ್ಗೆ ಅಕ್ರಾಸ್ ಮಾಡಿಬಿಟ್ಟು ಹಾಕ್ಕೊಂಡಿರ್ತಾನೆ. ಹೀಸ್ ಪ್ರೀಚೆಡ್ ದ ಮೆಸೇಜ್ ಆಫ್ ಗಾಡ್. ಅವನು ಏನು ಮಾಡ್ತಾನೆ ಅಂದರೆ ಅವನು ದೇವರ ಮೆಸೇಜನ್ನು, ದೇವ್ರದ್ದು ಪ್ರತಿಪಾದನೆ ಮಾಡ್ತಿರ್ತಾನೆ, ದೇವರ ಮೆಸೇಜ್ಗಳನ್ನು ಪ್ರತಿಪಾದನೆ ಮಾಡ್ತಿರ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಹಿ ಲಿಪ್ಸ್ ಜೆಂಟ್ಲಿ ಆ್ಯಂಡ್ ಸ್ಟಾರ್ಟ್ಸ್ ಪ್ಲೇ ಬ್ಲ್ಯಾಕ್ ಗಾಸಿಪ್ ಆಫ್ ಜಾಜ್. ಅವನು ಸ್ಯಾಕ್ಸೋಫೋನನ್ನು ಏನು ಜೆಂಟ್ಲಿ ಎತ್ಕೊತಾನೆ ಮತ್ತು ಅವನು ಏನು ನುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬ್ಲ್ಯಾಕ್ ಗಾಸಿಪ್ ಆಫ್ ಜಾಜನ್ನು ನುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀ ಈಸ್ ನೋ ಲಾಂಗರ್ ಅ ಮ್ಯಾನ್ ಬಟ್ ಲೈಕ್ ಅ ಬರ್ಡ್ ಫ್ಲೈಸ್ ಹೈಯರ್. ಅವನು ಹಾಗೆ ನುಡಿಸ್ತಾ ಏನಾಗ್ತಾನೆ, ಮನುಷ್ಯನಾಗ್ದೇ ಆಮೇಲೆ ಅವನು ಒಂದು ಪಕ್ಷಿಯಾಗಿ ಪರಿವರ್ತನೆ ಆಗಿ ಮೇಲಕ್ಕೆ ಹಾರ್ತಾ ಹೋಗ್ತಾನೆ ಅನ್ನೋದು ಇದ್ರದ್ದು ಆಗಿದೆ. ಇನ್ನು ನೆಕ್ಸ್ಟು ನಾವು ಇಫ್ ಕ್ಲಾಸಸ್ ಕಡೆಗೆ ಹೋಗೋಣ. ಇಫ್ ಕ್ಲಾಸಸ್ ಅಂದರೆ ಇದು ಯಾವ ರೀತಿ ಬರೀಬೇಕು, ಇವು 1 ಮಾರ್ಕ್ಗೆ ಬರುತ್ತೆ, 1 ಮಾರ್ಕ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಫ್ ಐ ಸಾ ಮನಿ ಐ ವಿಲ್ ಬೈ ಅ ಕಾರ್. ಇಲ್ಲಿ ವಿಲ್ ಅನ್ನೋದು ಇಫ್ ಕ್ಲಾಸ್ ಆಗುತ್ತೆ. ಇಲ್ಲಿ ನೋಡಿ, ಇಫ್ ನಂತರ ಐ ಸಾ ಮನಿ, ಐ ಸೇವ್ ಮನಿ. ಇದು ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ನೆಕ್ಸ್ಟು ಏನು ವಿಲ್ ಅನ್ನೋಂಥ ಏನು ಹೆಲ್ಪಿಂಗ್ ವರ್ಕ್ ಬರುತ್ತೆ. ಇನ್ನು ಇಫ್ ಐ ಸೇವ್ಡ್ ಮನಿ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಬಂದರೆ ಅದು ವುಡ್ ಅಂತ ಹೆಲ್ಪಿಂಗ್ ವರ್ಕ್ ಬರುತ್ತೆ. ಇಲ್ಲಿ ನೋಡಿ ಥರ್ಡು, ಇಫ್ ಐ ಹ್ಯಾಡ್ ಸೇವ್ಡ್ ಮನಿ, ಇಲ್ಲಿ ಏನು ಬಂದಿದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಿದೆ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದರೆ ನಾವು ವುಡ್ ಹ್ಯಾವ್ ಅನ್ನೋದಂಥ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಮತ್ತು ಇದು ಕೂಡ ಯಾವುದರಲ್ಲಿ ಬಾಟ್ ಅನ್ನೋದು ಕೂಡ V2 ಆಗಿರಬೇಕು ಅಂತ ನಾವು ಹೇಳ್ತೇವೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ, ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡ್, ಇಲ್ಲಿ ಕೂಡ ನೋಡಿ ಇದು ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿದೆ. ಇಲ್ಲಿಯೂ ಕೂಡ ಐ ವುಡಂಟ್ ಹ್ಯಾವ್ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್ ಅನ್ನೋದು ಇಲ್ಲಿ ಕೂಡ ಏನು ಇಫ್ ಕ್ಲಾಸ್ ಆಗಿದೆ. ಇನ್ನು ನೆಕ್ಸ್ಟ್ ಕಡೆ ಇನ್ಫಿನಿಟಿವ್ಸ್ ಅಂದರೆ 2 + V1 ಅಂತ ಬರುತ್ತಲ್ಲ, ಅವುಗಳನ್ನು ಇನ್ಫಿನಿಟಿವ್ಸ್ ಅಂತ ಕರೀತಾರೆ. ಇನ್ಫಿನಿಟಿವ್ಸ್ ಯಾವ್ಯಾವ ಅಂತ ನೋಡ್ಕೊಂಡು ಹೋಗೋಣ. ಇದು ಕೂಡ 1 ಮಾರ್ಕ್ಗೆ ಬರುವಂಥ ಕ್ವಶನ್ಸ್ ಆಗಿದೆ. ಇವು ಯಾವ್ಯಾವ ಅಂತ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ, 2 + V1 ಬರುವಂಥ ಎಲ್ಲವೂ ಕೂಡ ಇನ್ಫಿನಿಟಿವ್ಸ್ ಆಗ್ತವೆ. ಟು ಗೋ, ಟು ರೈಟ್, ಟು ಟಾಕ್, ಟು ಡ್ರಿಂಕ್, ಟು ಲರ್ನ್. ಇಲ್ಲಿ ಇನ್ಫಿನಿಟಿವ್ಸಲ್ಲಿ ಬೇರೆ ಥರನೂ ಬರುತ್ತೆ. 2 + V1 ಅಲ್ಲದೆ ಬೇರೆ ಥರನೂ ಬರುತ್ತೆ. ಅವುಗಳು ಯಾವಂದರೆ ಕ್ಯಾನ್ ಗೋ, ಡಿಡ್ ಐ ಗೋ, ಡಿಡ್ ಯು ಗೋ, ವಿಲ್ ರನ್. ಇವುಗಳು ಕೂಡ ಇನ್ಫಿನಿಟಿವ್ಸ್ ಅಂತ ಕರೆಸ್ಕೊತವೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನಾವು ಲೆಟರ್ ರೈಟಿಂಗ್, ವೆರಿ ಇಂಪಾರ್ಟೆಂಟ್ ಯಾವುದಂದರೆ ಲೆಟರ್ ರೈಟಿಂಗ್. ಇದು 5 ಮಾರ್ಕ್ಸ್ ಬರುತ್ತೆ. ತುಂಬ ಇಂಪಾರ್ಟೆಂಟು. ಇದು ಸ್ಟ್ರಕ್ಚರನ್ನು ಇದು ನೋಡ್ಕೊಂಡು ಹೋಗೋಣ ನಾವು. ಇಲ್ಲಿ ನೋಡಿ, ಇದು ಸ್ಟ್ರಕ್ಚರು, ಇದು ಯಾವ ಇದಾಗಿದೆ ಅಂದರೆ ಇದು ಪರ್ಸ್ನಲ್ ಲೆಟರ್ ಆಗಿದೆ. ಪರ್ಸ್ನಲ್ ಲೆಟ್ರನ್ನು ಹೇಗೆ ಬರೆಯೋದು ಅಂತ ನೋಡ್ಕೊಂಡು ಹೋಗೋಣ. ಫಸ್ಟಿಗೆ ಫ್ರಾಮ್ ಅಡ್ರೆಸ್ಸನ್ನು ಈ ರೀತಿ ಹಾಕಬೇಕು. ಫ್ರಾಮ್ ಅಡ್ರೆಸ್ ಹಾಕಿದ್ಮೇಲೆ ಇಲ್ಲಿ ಡೇಟನ್ನು ಹಾಕಬೇಕು. ಅದ ನಂತರ ಡಿಯರ್ ಫಾದರ್ ಅಂತ ನಾವು ಹಾಕಬೇಕು. ಡಿಯರ್ ಫಾದರ್, ಡಿಯರ್ ಫ್ರೆಂಡ್, ಡಿಯರ್ ಮದರ್, ಈ ರೀತಿ ಏನು ಒಂದು ವರ್ಡನ್ನು ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾವು ಏನು ಇಲ್ಲಿ ಸಬ್ಜೆಕ್ಟನ್ನು ಬರ್ಕೊಂಡು ಹೋಗಬೇಕು. ಸಬ್ಜೆಕ್ಟ್ ಯಾವ ರೀತಿ ಬರೀಬೇಕು ಅಂತ ಇಲ್ಲಿ ನೋಡ್ಕೊಳ್ಳಿ. ಐ ಆಮ್ ವೆರಿ ವೆಲ್ ಹಿಯರ್, ಐ ಹೋಪ್ ದ್ಯಾಟ್ ಯು ಟು ಆರ್ ಫೈನ್. ಇದು ಫಸ್ಟ್ ಲೈನು. ಇದನ್ನು ಎಲ್ಲದಕ್ಕೂ
ನೀವು ಬರೆದ್ರೆ ಓಕೆ. ಐ ಆಮ್ ಸ್ಟಡಿಂಗ್ ವಿತ್ ಮೈ ಫ್ರೆಂಡ್ಸ್, ಅಟೆಂಡಿಂಗ್ ಅ ರೆಗ್ಯುಲರ್ ಆ್ಯಂಡ್ ಎಕ್ಸ್ಟ್ರಾ ಕ್ಲಾಸಸ್. ವಿ ಡಿಸ್ಕಸ್ ವಿತ್ ಟೀಚರ್ಸ್. ಟೀಚರ್ ಗಿವ್ ಅಸ್ ನ್ಯೂ ಟಾಸ್ಕ್ and guide us. Contact online quiz tests. I have scored more than 95% in preparatory exams. I hope that I will score 100%. Convey my best regard to my mother. ಈ ರೀತಿ ಸಬ್ಜೆಕ್ಟನ್ನು ಬರೀಬೇಕು. ನಂತರ ನೆಕ್ಸ್ಟ್ ಏನಂದರೆ ಯುವರ್ಸ್ ಲವ್ಲಿ. ದೆನ್ ನಿಮ್ಮ ಹೆಸರು ಅಲ್ಲಿ ಎಕ್ಸಾಮ್ನಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಆ ರೀತಿ ಎಕ್ಸಾಮ್ನಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರನ್ನು ಬರೀಬೇಕು. ನಂತರ ಟು ಅಡ್ರೆಸ್ಸನ್ನು ನೀವು ಕೆಳಗಡೆ ಈ ರೀತಿ ಬರೀಬೇಕು. ಸೇಮ್ ಆ್ಯಸ್ ಯೂಸ್ವಲ್ ಇದು ಕೂಡ ಆಗಿದೆ. ಇದನ್ನು ಕೂಡ ನೀವು ನೋಡ್ಕೊಂಡೋಗಿ. ಇದು ಕೂಡ ಪರ್ಸ್ನಲ್ ಲೆಟರ್ ಆಗಿದೆ. ಇಲ್ಲಿ ಕೂಡ ನೋಡಿ ಫ್ರಾಮ್ ಅಡ್ರೆಸ್ಸು, ನಂತರ ಇಲ್ಲಿ ಡೇಟು, ಇಲ್ಲಿ ಡಿಯರ್ ಫಾದರ್ ಅಂತ ಇದೆ, ಇಲ್ಲಿ ಇದೆಲ್ಲ ಫುಲ್ಲು ಸಬ್ಜೆಕ್ಟ್ ಇದೆ. ಇದೆಲ್ಲ ಒಂದು ಸರಿ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಯುವರ್ ಲವ್ಲಿ ಕೀರ್ತಿ ಅಂತ ಇದೆ. ದೆನ್ ಟು ಅಡ್ರೆಸ್ ಕೂಡ ಇದೆ. ಇದೆರಡು ಆಗಿದೆ. ಇನ್ನು ನೆಕ್ಸ್ಟು ನಾವು ಯಾವ್ದು ಕಡೆ ಅಂದರೆ ಪ್ರೊಫೈಲ್ ರೈಟಿಂಗ್ ಕೂಡ ತುಂಬ ಇಂಪಾರ್ಟೆಂಟು. ಇದು 3 ಮಾರ್ಕ್ಸ್ ಕೇಳ್ತಾರೆ. 3 ಮಾರ್ಕ್ಸ್ನಲ್ಲಿ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಪ್ರೊಫೈಲ್ ರೈಟಿಂಗ್ ಇವೆ. ಪ್ರೊಫೈಲ್ ರೈಟಿಂಗನ್ನು ಈಸಿಯಾಗಿ ಹೇಗೆ ಬರೀಬೇಕು ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಒಂದು ಬಾಯ್ಸ್ದು, ಒಂದು ಗರ್ಲ್ಸ್ದು ಪ್ರೊಫೈಲ್ ರೈಟಿಂಗನ್ನು ನಾವು ನೋಡ್ಕೊಂಡು ಹೋಗೋಣ. ಇಲ್ಲಿ ಪ್ರೊಫೈಲ್ ರೈಟಿಂಗನ್ನು ಯಾವ ರೀತಿ ಕ್ವಶನ್ ಕೇಳಿರ್ತಾರೆ ಅಂದರೆ ಇಲ್ಲಿ ನೋಡಿ ಮೇಲೆ ಇರತಕ್ಕಂಥ ಈ ರೀತಿ ಕ್ವಶನ್ ಕೇಳಿರ್ತಾರೆ. ಮತ್ತು ಇಲ್ಲಿ ದ ಬೆಲೋ ಪ್ರೊಫೈಲ್ ಆಫ್ ಡಾಕ್ಟರ್ ನಿಖಿತಾ ರೈಟ್ ಅ ಪ್ಯಾರಾಗ್ರಾಫ್. ಇಲ್ಲಿ ನಿಖಿತಾ ಅವರ ಏನು ಪ್ರೊಫೈಲ್ ರೈಟಿಂಗನ್ನು ಬರೀರಿ. ಇಲ್ಲಿ ಕೆಳಗೆ ಡೀಟೇಲ್ಸ್ ಇವೆ, ಆ ರೀತಿ ಒಂದು ಪ್ಯಾರಾಗ್ರಾಫ್ ಮಾಡಿಬಿಟ್ಟು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟು ನೋಡಿ, ದಿಸ್ ಈಸ್ ಪ್ರೊಫೈಲ್ ಅಬೌಟ್ ನಿಖಿತಾ. ಫಸ್ಟ್ ಲೈನು ಏನಂತ ಬರೀಬೇಕು, ದಿಸ್ ಈಸ್ ದ ಪ್ರೊಫೈಲ್ ಅಬೌಟ್ ಡ್ಯಾಶ್ ಅಂದರೆ ಅಲ್ಲಿ ಯಾರ ಹೆಸರನ್ನು ಬರೀಬೇಕು ಅನ್ನೋದನ್ನು ಬರೀಬೇಕು. ಹರ್ ಏಜ್ ಅಂದರೆ ಅಲ್ಲಿ ಹುಡುಗಿ ಇರೋದ್ರಿಂದ ಹರ್ ಅಂತ ಯೂಸ್ ಮಾಡಬೇಕು. ಹರ್ ಏಜ್ ಈಸ್ ಅಂದರೆ ಅವಳ ಏಜ್ ಎಷ್ಟು 47 years. ಹರ್ ಕ್ವಾಲಿಫಿಕೇಷನ್ ಈಸ್, ಅವ್ರ ಕ್ವಾಲಿಫಿಕೇಷನ್ ಯಾವುದಂದರೆ ಇಲ್ಲಿ ನೋಡಿ ಕ್ವಾಲಿಫಿಕೇಷನ್ ಏನಂತ ಕೊಟ್ಟಿರ್ತಾರೆ, MS PhD. ಸೇಮ್ ಇಲ್ಲಿ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿದ್ರೆ ಹರ್ ಕ್ವಾಲಿಫಿಕೇಷನ್ ಈಸ್. ಆಮೇಲೆ ಹರ್ ಆಕ್ಯುಪೇಷನ್ ಈಸ್ ನೋಡಿ ಸೇಮ್, ಹರ್ ಆಕ್ಯುಪೇಷನ್ ಈಸ್ ಪ್ರೊಫೆಸರ್ ಇನ್ ಫಿಸಿಕ್ಸ್ ಇನ್ ಡೆಲ್ಲಿ ಯೂನಿವರ್ಸಿಟಿ. ಸೇಮ್ ನೋಡಿ ಅದೇ ರೀತಿ ಹರ್ ಹಾಬೀಸ್ ಆರ್. ಇಲ್ಲಿ ಹಾಬೀಸ್ ಅಂದರೆ ಒಂದೇ ಇಲ್ಲ, ಎರಡಿವೆ, ಅದಕ್ಕೋಸ್ಕರ ಹರ್ ಹಾಬೀಸ್ ಆರ್ ಅಂತ ಬರೆದ್ಬಿಟ್ಟು ಅಲ್ಲಿ ವಾಚಿಂಗ್ ಬರ್ಡ್ಸ್ ಆ್ಯಂಡ್ ರೀಡಿಂಗ್ ಮ್ಯಾಗ್ಝಿನ್ಸ್ ಅಂತ ನಾವು ಬರೀಬೇಕು. ದೆನ್ ನೆಕ್ಸ್ಟ್ ಹರ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ. ರೀಸನ್ಸ್ ಫಾರ್ ಹರ್ ಪಾಪ್ಯುಲಾರಿಟಿ. ಇಲ್ಲಿ ಹರ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಬರೆಯಂಗಿಲ್ಲ, ರೀಸನ್ಸ್ ಫಾರ್ ಹರ್ ಪಾಪ್ಯುಲಾರಿಟಿ ಆರ್ ಅಂತ ಬರೆದ್ಬಿಟ್ಟು ಸಾಫ್ಟ್ ಸ್ಪೋಕನ್ ವಾರ್ಮ್ ಹಾರ್ಟೆಡ್ ಅಂತ ಬರೀಬೇಕು. ದೆನ್ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಏನು ಹರ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಆರ್. ಲಾಸ್ಟ್ ಪಾಯಿಂಟ್ ಅಂದರೆ ಹರ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಆರ್ ಪೇಪರ್ ಪ್ರೆಸೆಂಟೇಷನ್ ಆನ್ ಎಕಾಲಜಿಕಲ್ ಕ್ರಿಸ್ಟಸ್. ತುಂಬ ಇಂಪಾರ್ಟೆಂಟು. ಹರ್ ನೇಮ್ ಈಸ್, ದಿಸ್ ಈಸ್ ದ ಪ್ರೊಫೈಲ್ ಅಬೌಟ್ ಡಾಕ್ಟರ್ ನಿಖಿತಾ. ಹರ್ ಏಜ್ ಈಸ್, ಹರ್ ಕ್ವಾಲಿಫಿಕೇಷನ್ ಈಸ್, ಹರ್ ಆಕ್ಯುಪೇಷನ್ ಈಸ್, ಹರ್ ಹಾಬೀಸ್ ಆರ್, ರೀಸನ್ಸ್ ಫಾರ್ ಹರ್ ಪಾಪ್ಯುಲಾರಿಟಿ. ಸೇಮ್ ತುಂಬ ಇಂಪಾರ್ಟೆಂಟ್. ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಸೆಂಟೆನ್ಸ್ ಮಾಡಿಬಿಟ್ಟು ಬರೆಯೋದನ್ನು ಏನಂತ ಕರೀತಾರೆ, ಪ್ರೊಫೈಲ್ ರೈಟಿಂಗ್ ಅಂತ ಕರೀತಾರೆ. ಸೇಮ್ ಇಲ್ಲೂ ಕೂಡ ನೋಡಿ, ಅಲ್ಲಿ ಹರ್ ಅಂತ ಹಾಕಿದ್ದಾರೆ, ಇಲ್ಲಿ ಹಿ ಅಂತ ಹಾಕಿದ್ದಾರೆ, ಹಿ ಮತ್ತು ಹೀಸ್ ಅಂತ ಹಾಕಿದ್ದಾರೆ. ಇದನ್ನು ನೀವು ನೋಡ್ಕೊಂಡೋಗಿ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಇದನ್ನು ಒಂದು ಸರಿ ನೋಡ್ಕೊಂಬಿಡಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಒಂದು ಸರಿ ನೋಡ್ಕೊಂಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಡೆ ಹೋಗೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕಡೆ ನೋಡ್ಕೊಂಡು ಹೋಗೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಯಾವ ರೀತಿ ಬರೀಬೇಕು, ಫಸ್ಟ್ನೇದು ಡಿಗ್ರಿನ ಯಾವ ರೀತಿ ಬರೀಬೇಕಂದ್ರೆ ಫಸ್ಟು ನೋ ಅದರ್ ಅನ್ನೋಂಥ ಕೊಟ್ಬಿಟ್ಟು ಆಮೇಲೆ ಸಬ್ಜೆಕ್ಟನ್ನು ಬರೀಬೇಕು. ಸಬ್ಜೆಕ್ಟ್ ಬರೆದ್ಮೇಲೆ ಈಸ್ ಆ್ಯಸ್ ಅಂತ ಬರೆದ್ಬಿಟ್ಟು ಆಮೇಲೆ ವರ್ಬ್ ಫಾರ್ಮ್ ಫಸ್ಟ್ ಫಾರ್ಮನ್ನು ಬರೀಬೇಕು. ಆಮೇಲೆ ಆ್ಯಸ್ ಅಂತ ಬರೆದ್ಬಿಟ್ಟು ಆಬ್ಜೆಕ್ಟನ್ನು ನಾವು ಬರೀಬೇಕಾಗತ್ತೆ. ಇನ್ನು ಸಿ ಡಿ ಯಾವ ರೀತಿ ಬರೆಯೋದಂದರೆ
ಇದನ್ನು ಯಾವ ರೀತಿ ಬರಿಬೇಕಂದ್ರೆ ಫಸ್ಟ್ ಸಬ್ಜೆಕ್ಟನ್ನು ಬರೆದ್ಬಿಟ್ಟು ಈಸ್ ಅಂತ ಬರೆದ್ಬಿಟ್ಟು ಆಮೇಲೆ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಅನ್ನು ಬರೀಬೇಕು. ಅದ ನಂತರ ನೆಕ್ಸ್ಟು ದ್ಯಾನ್ ಅದರ್ ದ್ಯಾನ್ ಅಂತ ಬರೆದ್ಬಿಟ್ಟು ಆಬ್ಜೆಕ್ಟನ್ನು ನಾವು ಬರೀಬೇಕು. ದೆನ್ ನೆಕ್ಸ್ಟ್ ಎಸ್ ಡಿ ಯಾವ ರೀತಿ ಬರೀಬೇಕಂದ್ರೆ ಫಸ್ಟ್ ಸಬ್ಜೆಕ್ಟನ್ನು ಬರೀಬೇಕು, ಆಮೇಲೆ ಈಸ್ ದ ಅಂತ ಬರೀಬೇಕು, ಆಮೇಲೆ ವರ್ಬ್ ಫಾರ್ಮ್ ಅಂತ ಬರೆದ್ಬಿಟ್ಟು ಆಮೇಲೆ ಥರ್ಡ್ ವರ್ಬ್ ಫಾರ್ಮನ್ನು ಬರೆದ್ಬಿಟ್ಟು ಏನು ಆಬ್ಜೆಕ್ಟನ್ನು ಲಾಸ್ಟ್ಗೆ ಬರೀಬೇಕು. ಇಲ್ಲಿ ಎಕ್ಸಾಂಪಲ್ ಮುಖಾಂತರ ನೋಡ್ಕೊಂಡು ಹೋಗೋಣ. ನೋ ಅದರ್ ಸಿಟಿ ಇಲ್ಲಿ ನೋಡಿ ನೌನ್ ಅಂತ ಬಂದಿದೆ. ಈಸ್ ಬಿಗ್ ಆ್ಯಸ್ ಮುಂಬೈ, ಇಲ್ಲಿ ಬಿಗ್ ಅನ್ನೋದು V1 ಆಗುತ್ತೆ. ಇನ್ನು ನೆಕ್ಸ್ಟು ಮುಂಬೈ ಈಸ್ ನೋಡಿ ಸಬ್ಜೆಕ್ಟ್ ಬಂದಿದೆ, ಮುಂಬೈ ಈಸ್ V2 ಬಂದಿದೆ. ದೆನ್ ಅದರ್ ಸಿಟಿ ಇನ್ ಇಂಡಿಯಾ ಅಂತ ಬಂದಿದೆ. ದೆನ್ ನೆಕ್ಸ್ಟ್ ನೋಡಿ ಇದು ಆಬ್ಜೆಕ್ಟ್ ಬಂದಿದೆ. ಸೇಮ್ ಇದು ಕೂಡ ಸಬ್ಜೆಕ್ಟು ವರ್ಬ್ ಫಾರ್ಮು ಆಬ್ಜೆಕ್ಟನ್ನು ಹಾಕ್ಕೊಂಡು ಹೋದರೆ ಮುಗೀತು. ಇಲ್ಲಿ 2 ಮಾರ್ಕ್ಸ್ ಫಿಕ್ಸ್ ಬರುತ್ತೆ. ದೆನ್ ನೆಕ್ಸ್ಟ್ ಕಲೆಕ್ಟಿವ್ ವರ್ಡ್ಸನ್ನು ನೋಡ್ಕೊಂಡು ಹೋಗೋಣ. ಕಲೆಕ್ಟಿವ್ ವರ್ಡ್ಸ್ ಅಂದರೆ ಎರಡು ವರ್ಡ್ಗಳನ್ನು ಜೋಡಿಸಿದಾಗ ಒಂದೇ ವರ್ಡಾಗಿ ಎರಡು ವರ್ಡ್ಗಳು ಪರಸ್ಪರ ಜೋಡಣೆ ಆಗೋದನ್ನು ಅಥವಾ ಕನ್ನಡದಲ್ಲಿ ಜೋಡಿ ಪದಗಳಂತ ಕರೀತಾರಲ್ಲ ಅವುಗಳಿವು. ಫಸ್ಟ್ನೇದು ಕ್ವಿಕ್ ಗ್ಲ್ಯಾನ್ಸ್, ರ್ಯಾಪಿಡ್ ಡಿಕ್ಲೈನ್, ರ್ಯಾಪಿಡ್ ಗ್ರೋತ್, ರ್ಯಾಪಿಡ್ ಪ್ರೋಗ್ರೆಸ್, ಸೆಲ್ಫ್ ಡಿಸಿಪ್ಲಿನ್, ಫಾಸ್ಟ್ ಟ್ರೈನ್, ಹನಿಮೂನ್, ಸ್ಪೀಡಿ ರಿಕವರಿ, ಸ್ವಿಫ್ಟ್ ಆ್ಯಕ್ಟಿವೋ, ಮನಿ ಆರ್ಡರ್, ಪ್ರಾಂಪ್ಟ್ ಪೇಮೆಂಟ್, ಡ್ರಾ ಲಾಟರ್ ಅಟೆನ್ಷನ್, committed crime, raised doubts, twinkling star, laid parallel, bookworm, earthquake, brisk walk, nuclear weapon, peaked coaches, steel raising, little creep, fringe trees, patched fences, collared forward, then charming girls, ರೇಗೆಡ್ ಕ್ಲೌಸ್. ಇದು 1 ಮಾರ್ಕ್ಸ್ಗೆ ಫಿಕ್ಸ್ ಕ್ವೆಶನು. ಇವುಗಳನ್ನು 24 ನೋಡ್ಕೊಂಡು ಹೋದರೆ 24ರಲ್ಲಿ ಒಂದಾದರೂ ಬಂದೇ ಬರುತ್ತೆ. ಇದು ಫಿಕ್ಸ್ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ, ಯಾವುದಂದರೆ ಪಿಕ್ಚೋರಿಕಲ್ ಡಿಸ್ಕ್ರಿಪ್ಷನ್. ಇದು 3 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಪಿಕ್ಚರ್ನಲ್ಲಿ ಯಾವುದನ್ನು ತೋರಿಸಿದ್ದಾರೆ ಅದನ್ನು ಬರ್ಕೊಂಡು ಹೋಗೋದನ್ನೇ ಪಿಕ್ಚೋರಿಕಲ್ ಡಿಸ್ಕ್ರಿಪ್ಷನ್ ಅಂತ ಕರೀತಾರೆ. ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಯಾವ ರೀತಿ ಬರೀಬೇಕಂದ್ರೆ ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್. ಫಸ್ಟ್ಗೆ ಏನಂತ ಬರೀಬೇಕು, ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್. ಬ್ಯೂಟಿಫುಲ್ ಆಗಿದ್ದರೆ ವೆರಿ ಬ್ಯೂಟಿಫುಲ್ ಅಂತ ಕರಿಬೇಕು. ಹೊರಿಯಬಲ್ ಆಗಿದ್ದರೆ ಹೊರಿಯಬಲ್ ಅಂತ ಕರಿಬೇಕು. ಮತ್ತು ಆಕ್ಸಿಡೆಂಟ್ ಬಗ್ಗೆ ಅದು ಆಗಿದ್ದರೆ ದಿಸ್ ಪಿಕ್ಚರ್ ಈಸ್ ವೆರಿ ಹಾರಿಯಬಲ್ ಅಂತ ಬರೀಬೇಕು. ಇನ್ನು ನೆಕ್ಸ್ಟ್ ಯಾವುದಂದರೆ ಇಟ್ ಹ್ಯಾಸ್ ಸಮ್ ಮೆಸೇಜ್ ಇನ್ ದ ಪಿಕ್ಚರ್ ವಿ ಕ್ಯಾನ್ ಸಿ. ಒಂದು ಮೆಸೇಜನ್ನು ಪಿಕ್ಚರ್ನಲ್ಲಿ ತೋರಿಸ್ತದೆ ಅಂತ ಬರೆದುಬಿಟ್ಟು ನೆಕ್ಸ್ಟು ದೇರ್ ಈಸ್ ಅ ಮ್ಯಾನ್ ಇನ್ ದ ಪಿಕ್ಚರ್. ಅಲ್ಲಿ ಒಬ್ಬ ವ್ಯಕ್ತಿ ಪಿಕ್ಚರ್ನಲ್ಲಿ ಇದ್ದಾನೆ, ಅಲ್ಲಿ ಏನೇನಿದೆ ಅದನ್ನೇ ಬರ್ಕೊಂಡು ಹೋಗ್ಬೇಕು. ಆ್ಯಂಡ್ ಹೀ ಈಸ್ ವಾಚಿಂಗ್ ಅ ವುಮನ್, ಅವನು ಒಂದು ವುಮನನ್ನು ನೋಡ್ತಿರ್ತಾನೆ. ದೇರ್ ಈಸ್ ಅನ್ ಆಕ್ಸನ್ ಆ್ಯಂಡ್ ದೇ ಆರ್ ಈಟಿಂಗ್. ಅಲ್ಲಿ ಒಂದು ಕರುಗಳಿವೆ, ಅವುಗಳು ಊಟವನ್ನು ಮಾಡ್ತವೆ ಅನ್ನೋದನ್ನು ಬರಿಬೇಕು. ದೇರ್ ಈಸ್ ಅ ಬಾಯ್ ಆ್ಯಂಡ್ ಹೀ ಈಸ್ ರೈಡಿಂಗ್ ಅ ಸೈಕಲ್. ಅವನೇನು ಮಾಡ್ತಿದ್ದಾನೆ, ಸೈಕಲನ್ನು ಓಡಿಸ್ತಾ ಇದ್ದಾನೆ ಅಂತಲೇ ಬರೀಬೇಕು. ಆ್ಯಂಡ್ ಆಲ್ಸೋ ದೇರ್ ಆರ್ ಹೌಸಸ್ ಇನ್ ದ ಪಿಕ್ಚರ್. ಅಲ್ಲಿ ಮನೆಗಳಿವೆ ಅಂತ ಬರೀಬೇಕು. ದ ಪಿಕ್ಚರ್ ಟೆಲ್ಸ್ ಅಬೌಟ್ ಇಂಡಿಯನ್ ವಿಲೇಜ್ ಲೈಫ್. ಏನು ಇಂಡಿಯನ್ ವಿಲೇಜ್ ಲೈಫನ್ನು ತೋರಿಸ್ತದೆ ಅಂತ ಬರೀಬೇಕು. ಸೇಮ್ ಟು ಸೇಮ್ ಪಿಕ್ಚರ್ನಲ್ಲಿ ಏನಿದೆ ಅದನ್ನೇ ಬರೀಬೇಕು. ತುಂಬ ಈಸಿಯಾಗಿರ್ತಕ್ಕಂಥ ಟಾಪಿಕ್ಕು. ಇದನ್ನು ನೀವು ತುಂಬ ಈಸಿಯಾಗಿ ಬರೀತೀರಂತ ಹೇಳ್ತಾ ನೆಕ್ಸ್ಟ್ ಕಡೆಗೆ ನಾವು ಹೋಗೋಣ. ಇಲ್ಲಿ ನೋಡ್ಕೊಂಡೋಗಿ ವರ್ಡ್ ಫಾರ್ಮ್ ಅಂದರೆ ಕರೆಕ್ಟ್ ವರ್ಡ್ ಫಾರ್ಮ್. ಇದು ಕೂಡ 1 ಮಾರ್ಕ್ಸ್ಗೆ ಬರುತ್ತೆ. ಫುಲ್ ಇದನ್ನು ಫುಲಿಶ್ ಅಂತ ಮಾಡಬೇಕು. ಲೊಕೇಟನ್ನು ಲೊಕೇಶನ್ ಮಾಡಬೇಕು. ಗ್ರ್ಯಾಜುಯೇಟನ್ನು ಗ್ರ್ಯಾಜುಯೇಷನ್, ಕಾನ್ಸಂಟ್ರೇಟ್ನ ಕಾನ್ಸಂಟ್ರೇಷನ್, ಸ್ಪೀಕ್ನ ಸ್ಪೀಚ್, ಡೈರೆಕ್ಟ್ನ ಡೈರೆಕ್ಷನ್, ಜನರಸ್ನ ಜನರ್ಸಿಟಿ, ಕಾಂಟ್ರಾಕ್ಟ್ನ ಕಾಂಟ್ರಾಕ್ಷನ್. ಇವೆಲ್ಲ ಕರೆಕ್ಟ್ ವರ್ಡ್ ಫಾರ್ಮ್ ಆಗುತ್ತೆ. ಇನ್ನು ನೆಕ್ಸ್ಟು ಅಗ್ರಿಗೇಟ್ ಟೆನ್ಸ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ 1 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಇಲ್ಲಿ ಏನಂದರೆ ನಾವು
ಯಾವುದನ್ನು ಕರೆಕ್ಟಾಗಿರ್ತಕ್ಕಂಥ ಟೆನ್ಸ್ ಫಾರ್ಮನ್ನು ಮಾಡಬೇಕು. ಆಮ್, ಈಸ್, ಆರ್, ವಾಸ್, ವೇರ್, ವಾಚಿಂಗ್ ಪ್ಲಸ್ ಬಿ ಪ್ಲಸ್ ಟೀಚ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಟೀಚು, ಟೀಚರ್ಸು, ಥಾಟು ಇವೆಲ್ಲನೂ ವರ್ಡ್ ಫಾರ್ಮೇಷನ್ನ. ಇವುಗಳನ್ನು ಯಾವ ಟೆನ್ಸಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ಕೊಂಡು ಹೋದರೆ ಸಾಕು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಯಾವುದಂದರೆ ನಾರಾಯಣ್ಪುರ್ ಇನ್ಸಿಡೆಂಟ್. ಈ ಟಾಪಿಕ್ನಿಂದ 2 ಮಾರ್ಕ್ಸ್ ಕ್ವಶನ್ಸು ಇಂಪಾರ್ಟೆಂಟು. ಇದನ್ನು ನಾವು ನೋಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್ ಯಾವುದಂದರೆ ವೈ ವೇರ್ ಸ್ಟೂಡೆಂಟ್ ಮಾರ್ಚಿಂಗ್ಸ್, ಹೌ ವಾಸ್ ಇಟ್ ಅನ್ಯೂಸ್ವಲ್. ಯಾಕೆ ಸ್ಟೂಡೆಂಟು ಮಾರ್ಚಿಂಗ್ ಮಾಡ್ತಿರ್ತಾರೆ ಮತ್ತು ಯಾಕೆ ಅದು ಅನ್ಯೂಸ್ವಲ್ ಅಂತ ನೋಡ್ಕೊಂಡು ಹೋದರೆ, ಟು ಗಿವ್ ಅ ನೋಟಿಸ್ ಟು ಕಲೆಕ್ಟರ್ ಟು ಕ್ವಿಟ್ ಇಂಡಿಯಾ. ಏನಂದರೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕಲೆಕ್ಟರ್ಗೆ ನೋಟಿಸ್ ಕೊಡೋ ಮುಖಾಂತರ ಇದನ್ನು ಮಾರ್ಚನ್ನು ಮಾಡ್ತಿರ್ತಾರೆ. ಇಟ್ ವಾಸ್ ಅನ್ಯೂಸ್ವಲ್ ಬಿಕಾಸ್, ಯಾಕೆ ಇದು ಅನ್ಯೂಸ್ವಲ್ ಆಗಿರ್ತದೆ ಅಂದರೆ ನೋ ಸ್ಲೋಗನ್ಸ್, ಯಾವುದೇ ರೀತಿಯ ಸ್ಲೋಗನ್ಸ್ ಇರಲ್ಲ, ನೋ ಶೌಟಿಂಗ್ ಚೀರಾಟ ಇರಲ್ಲ, ನೋ ವೈಲೆನ್ಸ್ ಇರಲ್ಲ, ಕಂಪ್ಲೀಟ್ ಸೈಲೆನ್ಸ್ ಇದೆ, ಫುಲ್ಲು ಸೈಲೆಂಟಾಗಿರುತ್ತೆ ಇದು. ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಬಾಬು ಆ್ಯಂಡ್ ಮಂಜು ವಾಸ್ ಡಿಸಪಾಯಿಂಟೆಡ್, ವೈ ಆರ್ ವಾಟ್ ಡಿಡ್ ಪೊಲೀಸ್ ಎಕ್ಸ್ಪೆಕ್ಟೆಡ್. ಅಂದರೆ ಬಾಬು ಮಂಜು ಏನಾಗ್ತಾರೆ, ಡಿಸಪಾಯಿಂಟ್ ಆಗ್ತಾರೆ, ಯಾಕೆ ಅಂತ ಕೇಳ್ತಾರೆ. ಅಥವಾ ಪೊಲೀಸ್ ಏನು ಮಾಡ್ತಿರ್ತಾರೆ ಅನ್ನೋದನ್ನು ಇಲ್ಲಿ ಕೇಳ್ತಾರೆ. ಬಾಬು ಆ್ಯಂಡ್ ಮಂಜು ಆರ್ ಪೊಲೀಸ್ ಎಕ್ಸ್ಪೆಕ್ಟೆಡ್ ದ್ಯಾಟ್ ಸ್ಲೋಗನ್ಸ್, ಶೌಟಿಂಗ್ ಆ್ಯಂಡ್ ವೈಲೆನ್ಸ್ ಇನ್ ದ ಮಾರ್ಚ್. ಇವರು 3 ಜನ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂದರೆ ಘೋಷಣೆಗಳನ್ನು, ಶೌಟಿಂಗ್ಸ್ ಅಂದರೆ ಚೀರಾಟವನ್ನು, ವೈಲೆನ್ಸ್ ಅಂದರೆ ಹಿಂಸೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಇದೇ ಆನ್ಸರ್ದು. ಸ್ಟೂಡೆಂಟ್ ವೆಂಟ್ ವಿತ್ ನೋ ಸ್ಲೋಗನ್ಸ್, ನೋ ಶೌಟಿಂಗ್, ನೋ ವೈಲೆನ್ಸ್. ಅವ್ರೇನು ಮಾಡ್ತಾರೆ, ಯಾವುದೇ ಘೋಷಣೆಗಳನ್ನು ಹಾಕಲ್ಲ, ಯಾವುದೇ ರೀತಿಯ ಶೌಟಿಂಗ್ ಅಂದರೆ ಚೀರಾಟವನ್ನು ಮಾಡಲ್ಲ, ಯಾವುದೇ ರೀತಿಯ ವೈಲೆನ್ಸನ್ನು ಮಾಡಲ್ಲ, ಸೈಲೆಂಟಾಗಿ ಅವ್ರು ಏನು ಮಾಡ್ತಾರೆ, ಮಾರ್ಚ್ಗೆ ಹೋಗ್ತಾರೆ. ಇನ್ನು ನೆಕ್ಸ್ಟು ವಿತ್ ಕಂಪ್ಲೀಟ್ ಸೈಲೆನ್ಸ್ ಆಗಿ ಅವರು ಮಾರ್ಚನ್ನು ಕಂಪ್ಲೀಟ್ ಮಾಡ್ತಾರೆ. ಇನ್ನು ಥರ್ಡ್ ಕ್ವಶನ್ ಕಡೆಗೆ ಹೋಗೋಣ. ವಾಟ್ ಈಸ್ ದ ಮಿಸ್ಟರಿಯಸ್ ಪಾರ್ಸಲ್. ಏನು ಮಿಸ್ಟರಿಯಸ್ ಪಾರ್ಸಲ್ ಆಗಿರುತ್ತೆ ಅಂದರೆ ದೇರ್ ಈಸ್ ಅ ಸೈಕ್ಲೋಸ್ಟೈಲ್ ಮಷೀನ್ ಇನ್ ದ ಪಾರ್ಸಲ್. ಸೈಕ್ಲೋಸ್ಟೈಲ್ ಮಷೀನ್ ಅಂದರೆ ಇದೊಂಥರ ಜೆರಾಕ್ಸ್ ಮಷೀನ್, ಹಳೆ ಕಾಲದ್ದು. ಟು ಮೇಕ್ ಅ ಕಾಪೀಸ್ ಆಫ್ ಮಹಾತ್ಮ ಗಾಂಧಿ ಸ್ಪೀಚ್. ಮಹಾತ್ಮ ಗಾಂಧಿಯವರ ಸ್ಪೀಚನ್ನು ಕಾಪಿ ಮಾಡೋಕ್ಕೆ ಅದನ್ನು ತರಿಸಿರ್ತಾರೆ ಈ ಪಾರ್ಸಲಿಂದ. ಇನ್ನು ಫೋರ್ತ್ ಕ್ವಶನ್ ಕಡೆ ಹೋಗೋಣ. ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್, ಹೂ ಬಿಲೀವ್ಡ್ ಹಿಮ್. ಏನಂದರೆ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಮೋಹನ್ನ ಮನೆಗೆ ಯಾಕೆ ಬರ್ತಾರೆ, ಯಾರು ಅವನನ್ನು ನಂಬಿರೋದು ಅಂತ ಕೇಳಿದ್ರೆ, ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ವಾರ್ನ್ ಅಬೌಟ್ ದ ರೈಡ್ ಆ್ಯಂಡ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ. ಏನಂದರೆ ಸಬ್ ಇನ್ಸ್ಪೆಕ್ಟರ್ ಮೋಹನ್ನ ಮನೆಗೆ ಹೇಗೆ ಬಂದಿರ್ತಾನಂದರೆ, ಅವನ ಮನೆ ಮೇಲೆ ರೈಡ್ ಆಗೋದಿರುತ್ತೆ, ಅದರ ಬಗ್ಗೆ ಅವನು ವಾರ್ನಿಂಗ್ ಕೊಡೋಕ್ಕೆ ಮತ್ತು ಮೋಹನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿರ್ತಾನೆ. ಹಿ ಹ್ಯಾಡ್ ಟೇಕನ್ ಅ ಸೈಕ್ಲೋಸ್ಟೈನ್ ಮಷೀನ್ ಅವೇ ಮೋಹನ್ಸ್ ಮದರ್ ಬಿಲೀವ್ಡ್ ಹಿಮ್. ಮತ್ತು ಅವನು ಏನು ಮಾಡ್ತಾನೆ, ಸೈಕ್ಲೋಸ್ಟೈನ್ ಅಂದರೆ ಆ ಜೆರಾಕ್ಸ್ ಮಷೀನನ್ನು ಅವನ ಕಡೆಗೆ ತೊಗೊಂಡು ಹೋಗ್ತಾನೆ ಮತ್ತು ಮೋಹನ್ ಅವರ ಮದರ್ ಅವನ್ನ ಬಿಲೀವ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಟಾಪಿಕ್ಕು ಅದು ಯಾವುದಂದರೆ ಆನ್ ದ ಟಾಪ್ ಆಫ್ ವರ್ಲ್ಡು. ಇದು 2 ಮಾರ್ಕ್ಸ್ಗೆ ಬರುತ್ತೆ. ಇದನ್ನು ನಾವು ಕೂಡ ನೋಡ್ಕೊಂಡು ಹೋಗೋಣ. ಇಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ಹಾರ್ಡ್ಶಿಪ್ ಆರ್ ಪ್ರಾಬ್ಲಮ್ಸ್ ಆಫ್ ಡಿಕ್ಕಿ ಡೆಲ್ಮಾ. ಪ್ರಾಬ್ಲಮ್ ಆಫ್ ಡಿಕ್ಕಿ ಡೆಲ್ಮಾ ಏನಂದರೆ, ಡಿಕ್ಕಿ ಡೆಲ್ಮಾ ಲಾಸ್ಟ್ ಅವರ್ ಮದರ್ ವೆನ್ ಶಿ ವಾಸ್ 11. ಡಿಕ್ಕಿ ಡೆಲ್ಮಾ ಏನು ಮಾಡ್ತಾಳೆ, ಅವ್ರ ಮದರನ್ನು ಅವಳು 11ನೇ ವರ್ಷದಲ್ಲಿರುವಾಗಲೇ ಕಳ್ಕೊತಾಳೆ. ಶಿ ಲಾಸ್ಟ್ ಹರ್ ಎಲ್ಡರ್ ಬ್ರದರ್ ಟು. ಅವಳ ಸಣ್ಣ ತಮ್ಮನನ್ನು ಕೂಡ ಕಳ್ಕೊತಾಳೆ. ಹೀಸ್ ಫಾದರ್ ವಾಸ್ ಬೆಡ್ ರಿಡನ್. ಮತ್ತು ಅವ್ರ ತಂದೆ ಏನಿರ್ತಾರೆ, ಬೆಡ್ ರಿಡನ್ ಅಂದರೆ ಹಾಸಿಗೆ ಬಿಟ್ಟು ಹೇಳ್ತಿರಲ್ಲ, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಸೊ ಹರ್ ಫ್ಯಾಮಿಲಿ ಗಿವ್ ಲಿಟಲ್ ಮನಿ ಟು ಹರ್. ಮತ್ತು ಅವಳಿಗೆ ಮನಿ ಕೊಡೋಕ್ಕೆ ದುಡ್ಡನ್ನು ಕೊಡೋಕ್ಕೆ ಆಗ್ತಿರಲ್ಲ ಅನ್ನೋದು ಇದ್ರ ಕ್ವಶನ್ದು ಆನ್ಸರ್ ಆಗಿದೆ. ಇನ್ನು ನೆಕ್ಸ್ಟು ಸೆಕೆಂಡ್ ಕ್ವಶನ್ ಕಡೆ ಹೋಗೋಣ. ಡಿಕ್ಕಿ ಡೆಲ್ಮಾ ಸೇಸ್, ಇಟ್ ಈಸ್ ನಾಟ್ ಡಿಫಿಕಲ್ಟ್ ಡಿಸಿಷನ್ ಫಾರ್ ಮೀ ಟು ಟೇಕ್ ಅಪ್ ದ ಚಾಲೆಂಜ್ ಆಫ್
lofty mountains. Why does she so? ಈ ಕ್ವಶನ್ದ ಆನ್ಸರನ್ನು ನೋಡ್ಕೊಂಡು ಹೋಗೋಣ. ಫ್ರಾಮ್ ಹರ್ ಚೈಲ್ಡ್ಹುಡ್, ಅವಳ ಚಿಕ್ಕ ವಯಸ್ಸಿನಿಂದ ಡಿಕ್ಕಿ ಡೆಲ್ಮಾ ಹ್ಯಾಡ್ ಬೀನ್ ಫ್ಯಾಸಿನೇಟೆಡ್ ಬೈ ದ ಗ್ರ್ಯಾಂಡ್ಯೂರ್ ಆಫ್ ಸ್ನೋ ಕ್ಲಾಡ್ ಪೀಕ್ಸ್. ಏನಂದರೆ ಅವಳು ಚಿಕ್ಕ ವಯಸ್ಸಿನಿಂದ ಏನಾಗಿರ್ತಾಳೆ, ಫ್ಯಾಸಿನೇಟೆಡ್ ಆಗಿರ್ತಾಳೆ. ಯಾಕಂದರೆ ಗ್ರ್ಯಾಂಡ್ಯೂರ್ ಅಂದರೆ ಭವ್ಯತೆ. ಯಾವುದರ ಭವ್ಯತೆ ಅಂದರೆ ಸ್ನೋ ಕಾಲ್ಡ್ ಫೀಚರ್ಸ್ ಆಫ್ ಹಿಮಾಲಯನ್ಸ್. ಹಿಮಾಲಯದಲ್ಲಿ ಏನು ಹಿಮ ತುಂಬಿರ್ತಕ್ಕಂಥ ಗುಡ್ಡದ ತುತ್ತ ತುದಿಗಳು ಏನಾಗಿರುತ್ತೆ, ಹಿಮಾಲಯ ಪರ್ವತದ ತುದಿಗಳನ್ನು ಭವ್ಯತೆಯನ್ನು ನೋಡ್ಬಿಟ್ಟು ಅವಳು ಫ್ಯಾಸಿನೇಟೆಡ್ ಆಗಿರ್ತಾಳೆ. ಹರ್ ಹೋಮ್ ಇನ್ ಪಾಲ್ಚನ್, ಅವ್ರದ್ದು ಹೋಮ್ ಎಲ್ಲಿರುತ್ತೆ, ಪಾಲ್ಚನ್ನಲ್ಲಿರುತ್ತೆ. ವಾಸ್ ಸರೌಂಡೆಡ್ ಬೈ ಅ ಬ್ಯೂಟಿಫುಲ್ ಮೌಂಟೇನ್ಸ್ ಪೀಕ್ಸ್. ಅಲ್ಲಿ ಅದು ಪಾಲ್ಚನ್ ಏನಾಗಿರುತ್ತೆ, ಬ್ಯೂಟಿಫುಲ್ ಮೌಂಟೇನ್ ಪೀಕ್ಸ್ನಿಂದ ತುಂಬಿಕೊಂಡಿರುತ್ತೆ. ಶಿ ಹ್ಯಾಡ್ ಜಿ ಎಲ್ ಅಂದರೆ ತುಂಬ ಇಂಟ್ರೆಸ್ಟನ್ನು ಹೊಂದಿರ್ತಾಳೆ ಅವಳು ಅನ್ನೋದು ಈ ಕ್ವಶನ್ನ ಆನ್ಸರ್ ಆಗಿದೆ. ಇನ್ನು ಥರ್ಡ್ ಕ್ವಶನ್ ಕಡೆಗೆ ನಾವು ಹೋಗೋಣ. ಹೌ ಹ್ಯಾಡ್ ಡೆಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕ್ಯಾಲಿಂಗ್ ಮೌಂಟ್ ಎವರೆಸ್ಟ್ ಅನ್ನೋದು ಕ್ವಶನ್ ಆಗಿದೆ. ಇದರ ಆನ್ಸರನ್ನು ನೋಡ್ಕೊಂಡು ಹೋಗೋಣ. ಡೆಲ್ಮಾ ಗಾಟ್ ಟ್ರೈನ್ಡ್ ಎಟ್ ದ ಮನಾಲಿ. ಶಿ ಗಾಟ್ ಎ ಗ್ರೇಡ್. ಏನು ಮನಾಲಿಯಲ್ಲಿ ಅವಳು ಟ್ರೈನಿಂಗ್ ತೊಗೊಂಡಿರ್ತಾಳೆ ಮತ್ತು ಅವಳು ಎ ಗ್ರೇಡನ್ನು ಅಲ್ಲಿ ತೊಗೊಂಡಿರ್ತಾಳೆ. ಶಿ ಬಿಲೀವ್ಡ್ ಇನ್ ಡೆಡಿಕೇಶನ್, ಏನು ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಫಾರ್ ಸಕ್ಸಸ್. ಮತ್ತು ಅವಳು ಯಾವುದರಲ್ಲಿ ಬಿಲೀವ್ ಮಾಡಿರ್ತಾಳೆ ಅಂದರೆ ಡೆಡಿಕೇಷನಲ್ಲಿ, ಡಿಟರ್ಮಿನೇಷನಲ್ಲಿ ಮತ್ತು ಹಾರ್ಡ್ ವರ್ಕ್ನಲ್ಲಿ ಅವಳು ಬಿಲೀವ್ ಮಾಡಿರ್ತಾಳೆ. ಶಿ ಪ್ರಾಕ್ಟೀಸ್ಡ್ 4 hours ಎವ್ರಿ ಡೇ. ಮತ್ತು ಅವಳು 4 ಗಂಟೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ ಪ್ರತಿದಿನ. ಇನ್ನು ನೆಕ್ಸ್ಟ್ ಫೋರ್ತ್ ಕ್ವಶನ್ ಕಡೆಗೆ ನಾವು ಹೋಗೋಣ. ವಾಟ್ ವಾಸ್ ದ ಬಿಗ್ಗೆಸ್ಟ್ ಹೆಡೇಕ್ ದ್ಯಾಟ್ ಡೋಲ್ಮಾ ಹ್ಯಾಡ್ ಟು ಫೇಸ್ ಬೆಸೈಡ್ಸ್ ಹರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಪ್ರಾಬ್ಲಮ್ಸ್? ಅವಳಿಗೆ ಮೆಂಟಲಿ ಮತ್ತು ಫಿಸಿಕಲಿ ಏನು ಹೆಡೇಕ್ ಯಾವಾಗಿರ್ತವೆ ಅಂದರೆ, ಡಿಕ್ಕಿ ಡೋಲ್ಮಾ ಫಾದರ್ ವಾಸ್ ಬೆಡ್ ರಿಡನ್. ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಮತ್ತು ಅವರು ಏನು ಹಾಸಿಗೆ ಬಿಟ್ಟು ಹೇಳ್ತಿರಲ್ಲ, ಬೆಡ್ನಲ್ಲೇ ಮಲ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರುತ್ತೆ. ಶಿ ವಾಸ್ ನಾಟ್ ಫೈನಾನ್ಷಿಯಲಿ ಸೌಂಡ್ ಆ್ಯಂಡ್ ಶಿ ನೀಡೆಡ್ ಅ ಲಾಟ್ ಆಫ್ ಮನಿ ಫಾರ್ ಹರ್ ಫಾದರ್ಸ್ ಟ್ರೀಟ್ಮೆಂಟ್. ಅವಳು ಫೈನಾನ್ಷಿಯಲಿ ವೆಲ್ ಆಗಿರಲ್ಲ, ಅವಳು ಫೈನಾನ್ಷಿಯಲಿ ಕಮ್ಮಿ ಇರ್ತಾಳೆ, ಅವಳಿಗೆ ಬಡವರು ಇರ್ತಾರೆ. ಅವಳಿಗೆ ಜಾಸ್ತಿ ಶಿ ನೀಡೆಡ್ ಅ ಲಾಟ್ ಆಫ್ ಮನಿ, ಅವಳಿಗೆ ತುಂಬ ಅಂದರೆ ತುಂಬ ಕಾಸು ಬೇಕಾಗಿರುತ್ತೆ, ಯಾಕಂದರೆ ಅವ್ರ ತಂದೆ ಟ್ರೀಟ್ಮೆಂಟನ್ನು ಮಾಡಿಸೋಕ್ಕೆ. ಸೊ ದ ಫ್ಯಾಮಿಲಿ ಹ್ಯಾಡ್ ವೆರಿ ಲಿಟಲ್ ಆಫರ್ ಹರ್. ಏನಂದರೆ ಅವಳ ಫ್ಯಾಮಿಲಿಯಿಂದ ಅವಳಿಗೆ ತುಂಬ ಕಡಿಮೆ ಹಣ ಬರ್ತಾ ಇರುತ್ತೆ. ಇನ್ನು ನೆಕ್ಸ್ಟು ಫಿಫ್ತ್ ಕ್ವಶನ್ ಕಡೆಗೆ ನಾವು ಹೋಗೋಣ. ಏನಂದರೆ, ವಾಟ್ ಡಸ್ ಡೋಲ್ಮಾ ಸೇಸ್ ಅಬೌಟ್ ಮೌಂಟರಿಂಗ್ ಆಫ್ಟರ್ ಶಿ ರಿಟರ್ನ್ ಫ್ರಮ್ ಮೌಂಟ್ ಎವರೆಸ್ಟ್? ಅವಳು ಮೌಂಟ್ ಎವರೆಸ್ಟನ್ನು ಏರಿ ಬಂದ ಮೇಲೆ ಮೌಂಟರಿಂಗ್ ಬಗ್ಗೆ ಏನಂತ ಹೇಳ್ತಾಳೆ ಅನ್ನೋದಾಗಿದೆ. ಮೌಂಟರಿಂಗ್ ಇಸ್ ಅ ಟಫ್ ಸ್ಪೋರ್ಟ್. ಮೌಂಟರಿಂಗ್ ಅಂದರೆ ಏನು, ಪರ್ವತಗಳನ್ನು ಹತ್ತೋದು ಒಂದು ಟಫ್ ಸ್ಪೋರ್ಟ್ ಆಗಿದೆ. ದಿಸ್ ಥಾಟ್ ನೆವರ್ ಕಮ್ಸ್ ಟು ಮೀ. ಈ ರೀತಿ ಥಾಟ್ ನನಗೆ ಯಾವಾಗೂ ಬಂದಿರಲಿಲ್ಲ. ಇಟ್ ಈಸ್ ರಿಯಲ್ ಫಾರ್ ವರ್ಕ್ ಆ್ಯಂಡ್ ಸೀಯಿಂಗ್ ಅ ಪೀಕ್ಸ್ ಸೆಕೆಂಡ್ ನೇಚರ್ ಟು ಮೀ. ಅದು ನನ್ನ ಇಂಟ್ರೆಸ್ಟ್, ನನ್ನ ವರ್ಕ್ ಮೇಲೆ ಇದೊಂದು ನನ್ನ ವರ್ಕ್ ಮೇಲೆ ಆಗಿರ್ತಕ್ಕಂಥ ಇಂಟ್ರೆಸ್ಟ್ ಆಗಿತ್ತು. ಮತ್ತು ಏನೋ ಸೀಯಿಂಗ್ ಅ ಪೀಕ್ಸ್ ಈಸ್ ಅ ಸೆಕೆಂಡ್ ನೇಚರ್ ಟು ಮೀ ಅಂದರೆ ಚಿಕ್ಕ ವಯಸ್ಸಿಂದ ನಾನು ಪೀಕ್ಸನ್ನು ನೋಡ್ಕೊಂಡು ಬರ್ತಿದ್ದಲ್ಲ, ಅದೊಂದು ಸೆಕೆಂಡ್ ನೇಚರ್ ಟು ಮೀ ಅಂತ ಹೇಳ್ತಾಳೆ. ಐ ಹ್ಯಾವ್ ನೆವರ್ ಬೀನ್ ಸ್ಕೇರ್ಡ್ ವೆನ್ ಇಟ್ ಕಮ್ಸ್ ಟು ಹಾರ್ಡ್ ವರ್ಕ್ ಸೇಸ್ ಡೋಲ್ಮಾ. ನಾನು ಯಾವತ್ತೂ ಏನು ಪರ್ವತವನ್ನು ಹತ್ತೋದನ್ನು ಏನು ಹೆದರ್ಕೊಳ್ಳಿಲ್ಲ. ಅದು ಎಷ್ಟೇ ಹಾರ್ಡ್ ವರ್ಕ್ ಆದರೂ ನಾನು ಹೆದರ್ಕೊಳ್ಳಿಲ್ಲ, ನಾನು ಫೇಸ್ ಮಾಡಿದೆ ಅಂತ ಡಿಕ್ಕಿ ಡೋಲ್ಮಾ ಹೇಳ್ತಾಳೆ. ಇನ್ನು 6ನೇ ಕ್ವಶನ್ ಕಡೆಗೆ ನಾವು ಹೋಗೋಣ. 6ನೇ ಕ್ವಶನ್ ಯಾವುದಂದರೆ, ವಾಟ್ ಡಸ್ ಡೋಲ್ಮಾ ಸೇಸ್ ಅಬೌಟ್ ದ ವ್ಯೂ ಫ್ರಾಮ್ ದ ಟಾಪ್ ಮೌಂಟೇನ್ ಎವರೆಸ್ಟ್? ಟಾಪ್ ಮೌಂಟೇನ್ ಎವರೆಸ್ಟ್ ಮೇಲೆ ಹೋದ್ಮೇಲೆ ಅದರ ವ್ಯೂಸ್ನ ನೋಡಿದ್ಮೇಲೆ ಅವಳು ಏನಂತ ಹೇಳ್ತಾಳೆ ಅನ್ನೋದನ್ನು ಕ್ವಶನ್ ಆಗಿದೆ. ಇದರ ಆನ್ಸರನ್ನು ನೋಡ್ಕೋಣ. ಡೋಲ್ಮಾ ಸೇಡ್ ದ್ಯಾಟ್ ಆ್ಯಂಡ್ ಎವರೆಸ್ಟ್ ಕ್ಯಾನ್ ಫೀಲ್ ಅಂಡರ್ಸ್ಟ್ಯಾಂಡ್ ಬಟ್ ಕ್ಯಾನಾಟ್ ಡಿಸ್ಕ್ರೈಬ್ಡ್ ಇನ್ ದ ವರ್ಡ್. ಅವಳು ಏನಂತ ಹೇಳ್ತಾಳೆ ಅಂದರೆ, ಎವರೆಸ್ಟ್ ಮೇಲೆ ನಿಂತ್ಕೊಂಡ್ಮೇಲೆ ಅದನ್ನು ಫೀಲ್ ಮಾಡ್ಬೋದು, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು, ಆದರೆ ಯಾವುದೇ ರೀತಿಯ ವರ್ಡಲ್ಲಿ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ. ಇಟ್ ವಾಸ್ ಮಚ್ ಬ್ರೀತ್ ಟೇಕ್. 6 ಕ್ವಶನ್ ಯಾವುದಂದರೆ,
ವಾಟ್ ಡಸ್ ಡೋಲ್ಮಾ ಸೇಸ್ ಅಬೌಟ್ ದ ವ್ಯೂ ಫ್ರಮ್ ದ ಟಾಪ್ ಮೌಂಟೇನ್? ಡೋಲ್ಮಾ ಸೇಸ್ ಎವರೆಸ್ಟ್ ಕ್ಯಾನ್ ಫೀಲ್ ಅಂಡರ್ಸ್ಟ್ಯಾಂಡ್ ಬಟ್ ಕ್ಯಾನ್ ನಾಟ್ ಬಿ ಡಿಸ್ಕ್ರೈಬ್ಡ್ ಇನ್ ದ ವರ್ಡ್. ಅಂದರೆ ವರ್ಡ್ನಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಅಲ್ಲಿ ಅದನ್ನು ಫೀಲ್ ಮಾಡ್ಬೋದು ಅಂತ ಹೇಳ್ತಾರೆ. ಇಟ್ ವಾಸ್ ಮಚ್ ಬ್ರೀತ್ ಟೇಕಿಂಗ್ ದ್ಯಾಟ್ ಶಿ ಕುಡ್ ಎವರ್ ಬೀನ್ ಇಮ್ಯಾಜಿನ್ಡ್. ಅಲ್ಲಿ ಹೋದ್ಮೇಲೆ ಅವಳಿಗೆ ಒಂಥರ ಒಳ್ಳೆಯ ಉಸಿರಾಟ, ಡೀಪ್ ಬ್ರೆತನ್ನು ತೊಗೊಳ್ತಾಳೆ. ಅವಳು ಯಾವಾಗೂ ಅವಳು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ ಈ ರೀತಿ ನಾನು ಮೇಲೆ ಏರ್ಬಿಟ್ಟು ಡೀಪ್ ಬ್ರೆತನ್ನು ತೊಗೋತೀನಿ ಅಂತ. ದ ಅವಾರ್ಡ್ಸ್ ದಟ್ ಶಿ ಹ್ಯಾಡ್ ಬೆಸ್ಟೋಡ್ ಸ್ಟ್ಯಾಂಡ್ಸ್ ವೆರಿ ಲೋ ಬಿಫೋರ್ ದ ವ್ಯೂ ಫ್ರಮ್ ದ ಅಬೌವ್. ಅವಳು ಮೊದಲು ತೊಗೊಂಡಿರ್ತಕ್ಕಂಥ ಎಲ್ಲ ಅವಾರ್ಡ್ಸ್ಗಳು ತುಂಬ ಕಡಿಮೆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡುತ್ತೆ ಅವಳು ಮೇಲೆ ನಿಂತು ನೋಡ್ಕೊಂಡಾಗ. ಇನ್ನು 7th ಕ್ವಶನ್ ಕಡೆಗೆ ಹೋಗೋಣ. 7th ಕ್ವಶನ್ ಯಾವುದಂದ್ರೆ, ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡೋಲ್ಮಾಸ್ ಲೈಫ್? ಆ ಡೋಲ್ಮಾಸ್ ಲೈಫ್ನಿಂದ ನಾವು ಏನನ್ನು ಕಲ್ಕೊಬೋದು ಅಂದರೆ, ವೆನ್ ಎವರ್ ಹರ್ಡಲ್ಸ್ ಕಮ್ಸ್, ಅಂದರೆ ಯಾವ ಕಷ್ಟಗಳು ಬರುತ್ತೆ, ವೆನ್ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ, ಅವುಗಳನ್ನು ನಾವು ಬೋಲ್ಡಾಗಿ ಫೇಸ್ ಮಾಡಬೇಕು. ವಿ ಶುಡ್ ಲರ್ನ್ ಟು ಫೇಸ್ ದ ಬ್ಯೂಟಿ, ಅಂದರೆ ನಾವು ಎಲ್ಲ ರೀತಿಯ ಕಷ್ಟಗಳನ್ನು ಫೇಸ್ ಮಾಡೋದನ್ನು ಕಲ್ಕೊಬೇಕು. ವಿ ಶುಡ್ ಬಿ ವರ್ಕರ್ಸ್ ನಾಟ್ ಶ್ರಿಂಕರ್ಸ್. ನಾವು ವರ್ಕರ್ಸ್, ಹಾರ್ಡ್ ವರ್ಕರ್ಸ್ ಆಗಿದೆ, ನಾಟ್ ಹೇಡಿಗಳು. ಶ್ರಿಂಕರ್ಸ್ ಹೇಡಿಗಳಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ಇಲ್ಲಿ ಕಲ್ಕೊಬೇಕು. ಡೋಲ್ಮಾಸ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಜಿಯಲ್ ಫಾರ್ ಹರ್ ವರ್ಕ್ ಇಮಿಲ್ಟಿಂಗ್, ಅಂದರೆ ಡೋಲ್ಮಾಸ್ ಡಿಟರ್ಮಿನೇಷನು ಮತ್ತು ಹಾರ್ಡ್ ವರ್ಕು ಮತ್ತು ಜಿಯಲ್ ಫಾರ್ ದ ವರ್ಕ್ ಈಸ್ ಇಮ್ಯುಲೇಟಿಂಗ್, ಇದು ಅವಳ ಲೈಫ್ನಿಂದ ನಾವು ಕಲ್ಕೊಬೋದು ಅಂತ ನಾವು ಹೇಳ್ತೇವೆ. ಇನ್ನು ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋಣ. ದ ಗ್ರೇಟ್ ಮ್ಯಾಟರ್ ಇವನ್ ಚೆರೈಸ್ಡ್. 2 ಮಾರ್ಕ್ ಕ್ವಶನು ಇದು ಕೂಡ ಆಗಿದೆ. ವಾಟ್ ಡಿಡ್ ದ ಹನೀಫ್ ಚೂಸ್ ಆ್ಯಸ್ ಹೀಸ್ ಮಿಷನ್? ವೈ ಡಿಡ್ ಹೀ ಡೂ ಸೊ? ಹನೀಫು ಯಾವ ಮಿಷನನ್ನು ತಗೋತಾನೆ ಮತ್ತು ಯಾಕೆ ಅವನು ಈ ರೀತಿ ತಗೋತಾನೆ ಅಂದರೆ, ಹನೀಫ್ ಚೂಸ್ ಟು ಜಾಯ್ನ್ ಇಂಡಿಯನ್ ಆರ್ಮಿ. ಅವನು ಇಂಡಿಯನ್ ಆರ್ಮಿಯನ್ನು ಸೇರ್ಕೋಬೇಕು ಅಂತ ಚೂಸ್ ಮಾಡ್ಕೋತಾನೆ. ಆ್ಯಂಡ್ ಹಿ ನ್ಯೂ ದ್ಯಾಟ್ ಹೀಸ್ ಲೈಫ್ ವಾಸ್ ಶಾರ್ಟ್. ಅವನಿಗೆ ಗೊತ್ತಿರುತ್ತೆ ಅವನು ತುಂಬ ದಿನ ಬದುಕಲ್ಲ ಅಂತ. ಹಿ ವಾಂಟೆಡ್ ಟು ಸರ್ವ್ ದ ನೇಷನ್, ಅಂದರೆ ಅವನ ದೇಶಕ್ಕೋಸ್ಕರ ಸೇವೆಯನ್ನು ಮಾಡೋಕ್ಕೆ ಅವನು ಇಂಟ್ರೆಸ್ಟನ್ನು ಹೊಂದಿರ್ತಾನೆ. ಇನ್ನು 2ನೇ ಕ್ವಶನ್ ಕಡೆಗೆ ಹೋಗೋಣ. ಯಾವುದಂದರೆ, ಲೈಫ್ ಆಫ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸಾಯಿಲ್. ವೈ ವಾಸ್ ಇಟ್ ಸೊ? ಯಾಕಂತಂದರೆ ಹನೀಫ್ನ ಮೊದಲ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಬಿಗಿನಿಂಗ್ನಲ್ಲಿರ್ತಕ್ಕಂಥ ಅವನ ಲೈಫು ಯಾವ ರೀತಿ ಸ್ಮೂತ್ ಆಗಿರಲ್ಲ. ಯಾಕೆ ಅಂತ ಕೇಳಿದರೆ, ಹನೀಫ್ ಲಾಸ್ಟ್ ಹೀಸ್ ಫಾದರ್ ವೆನ್ ಹಿ ವಾಸ್ ಜಸ್ಟ್ 8 years old. ಅವನು 8 ವರ್ಷದಲ್ಲೇ ಇರುವಾಗ ಅವರ ಅಪ್ಪನನ್ನು ಕರ್ಕೊತಾರೆ. ಹೀಸ್ ಮದರ್ ವೋಕಲ್ ಆರ್ಟಿಸ್ಟ್, ಅವರು ತಾಯಿ ಒಬ್ಬರು ವೋಕಲ್ ಆರ್ಟಿಸ್ಟ್ ಆಗಿರ್ತಾರೆ. ಶಿ ವಾಸ್ ಔಟ್ ಆಫ್ ದ ಹೋಮ್ ಟು ಪರ್ಫಾರ್ಮ್. ಅವರು ಮನೆ ಬಿಟ್ಟು ಹೋಗಬೇಕಾಗಿರುತ್ತೆ ಪರ್ಫಾರ್ಮೆನ್ಸನ್ನು ಮಾಡೋಕ್ಕೆ. ದೆನ್ ಸೊ ಹಿ ಬಿಕಮ್ ವೆರಿ ರೆಸ್ಪಾನ್ಸಿಬಲ್ ಆ್ಯಟ್ ಟೆಂಡರ್ ಏಜ್. ಅದಕ್ಕೋಸ್ಕರ ಅವನು ಏನಾಗಿರ್ತಾನೆ, ತುಂಬ ಚಿಕ್ಕ ವಯಸ್ಸಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಇನ್ನು 3rd ಕ್ವಶನ್ ಕಡೆಗೆ ನಾವು ಹೋಗೋಣ. 3rd ಕ್ವಶನ್ ಅಂದರೆ, ದ ಅಬ್ಸೆನ್ಸ್ ಆಫ್ ಮದರ್ ಫ್ರಮ್ ದ ಹೋಮ್ ಥಾಟ್ ದ ಚಿಲ್ಡ್ರನ್ ಸಮಥಿಂಗ್. ವಾಟ್ ವಾಸ್ ದ್ಯಾಟ್? ಅಂದರೆ ತಾಯಿಯ ಅಬ್ಸೆಂಟ್ ಇರ್ತಕ್ಕಂಥ ಮನೆಯಲ್ಲಿ ಮಕ್ಕಳು ಸಮಥಿಂಗ್ ಅಂದರೆ ಈ ಕೆಲವೊಂದನ್ನು ಕಲಿಬೇಕಾಗತ್ತೆ. ಅವುಗಳು ಏನಂತ ಕರೆದ್ರೆ, ದ ಕಿಡ್ಸ್ ಬಿಕಮ್ ವೆರಿ ರೆಸ್ಪಾನ್ಸಿಬಲ್, ಗೆಟ್ಟಿಂಗ್ ರೆಡಿ ಫಾರ್ ದ ಸ್ಕೂಲ್. ದೇ ಲರ್ನ್ ಒನ್ಸ್ ಡ್ಯೂಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಲೈಫ್. ಅವರು ಏನಂದರೆ ತಾಯಿ ಇಲ್ಲದೆ ಇರುವಾಗ ತಾವೇ ಎದ್ದೇಳಬೇಕಾಗತ್ತೆ, ಸ್ಕೂಲ್ಗೋಸ್ಕರ ತಾವೇ ರೆಡಿ ಆಗಬೇಕಾಗತ್ತೆ, ತಮ್ಮ ಡ್ಯೂಟಿಯನ್ನು ತಾವೇ ಮಾಡ್ಕೊಳ್ಳೋವಂಥ ರೆಸ್ಪಾನ್ಸಿಬಿಲಿಟಿಗಳನ್ನು ಇಟ್ಕೋಬೇಕಾಗತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೈಫ್ನಲ್ಲಿ ಬರ್ತಕ್ಕಂಥ ಟಾಪಿಕ್ ಅಂತ ನಾವು ಹೇಳಬಹುದು. ಇನ್ನು 4th ಕ್ವಶನ್ ಕಡೆಗೆ ಹೋಗೋಣ. 4th ಕ್ವಶನ್ ಏನಂದರೆ, ಹೌ ಡಸ್ ದ ರಿಟರ್ ಡಿಸ್ಕ್ರೈಬ್ ದ ಇಂಟ್ರವರ್ಟ್ ಹನೀಫ್? ಹನೀಫ್ನ ಬಗ್ಗೆ ಏನಂತ ಡಿಸ್ಕ್ರೈಬ್ ಮಾಡ್ತಾರೆ ಅಂದರೆ, ಹನೀಫ್ ಬಿಗನ್ ಟು ಮೇಕ್ ಫ್ರೆಂಡ್ಸ್ ವೆನ್ ಹಿ ವಾಸ್ 14 years old. ಅವನು 14ನೇ ವರ್ಷ ಇರುವಾಗಲೇ
ಫ್ರೆಂಡ್ಸನ್ನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಆಫ್ಟನ್ ವೆಂಟ್ ಔಟ್ ಆಫ್ ಹೋಮ್ ಟು ಹೆಲ್ಪ್ ಪೀಪಲ್. ಅವನು ಮನೆಯಿಂದ ಹೊರ ಹೋಗುವಾಗ ಜನಕ್ಕೋಸ್ಕರ ಹೆಲ್ಪ್ ಮಾಡಬೇಕಂತ ಮನೆಯಿಂದ ಹೊರಗೆ ಹೋಗ್ತಿರ್ತಾನೆ. ಆ್ಯಂಡ್ ಇಟ್ ಗಿವ್ಸ್ ಹಿಮ್ ಹ್ಯಾಪಿನೆಸ್. ಅದು ಅವನಿಗೆ ಹ್ಯಾಪಿನೆಸ್ಸನ್ನು ಕೊಡ್ತಿರುತ್ತೆ. ಇನ್ನು ನೆಕ್ಸ್ಟು ಏನು 5th ಕ್ವಶನ್ ಕಡೆಗೆ ಹೋಗೋಣ. ಹೌ ಕ್ಯಾನ್ ಯು ಸೇ ದ್ಯಾಟ್ ಹನೀಫ್ ವಾಸ್ ಯಂಗ್ ಮ್ಯಾನ್ ವಿತ್ ವೇರಿಯಡ್ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ಸ್? ಹನೀಫ್ ಏಕ್ದಮ್ ಬಿಂದಾಸ್ ಆರ್ ಹನೀಫ್ ಏಕ್ದಮ್ ಬಿಂದಾಸ್ ಆರ್ ಹನೀಫ್ ವಿತ್ ವೇರಿಯಡ್ ಟ್ಯಾಲೆಂಟ್ಸ್ ಅಂತ ಇಲ್ಲಿ ಕ್ವಶನ್ಸನ್ನು ಕೇಳಿದರೆ ಅದಕ್ಕೆ ಆನ್ಸರನ್ನು ನಾವು ನೋಡ್ಕೊಂಡು ಹೋಗೋಣ. ಅದರ ಆನ್ಸರ್ ಏನಂದರೆ ಹನೀಫ್ ಬ್ಲ್ಯಾಡೆಡ್ ಇನ್ ಆಸ್ಕ್ಸ್ ಆ್ಯಂಡ್ ಸ್ಕೆಚೆಡ್ ವೆರಿ ವೆಲ್. ಅಂದರೆ ಹನೀಫು ಏನು ಬ್ಲ್ಯಾಡೆಡ್ ಇನ್ ಆರ್ಟ್ ಅಂದರೆ ಅವನು ಆರ್ಟ್ನಲ್ಲಿ ತುಂಬ ಒಳ್ಳೆಯ ಏನು ಸ್ಕಿಲ್ಲನ್ನು ಹೊಂದಿರ್ತಾನೆ ಮತ್ತು ಸ್ಕೆಚಿಂಗನ್ನು ಮಾಡ್ತಿರ್ತಾನೆ. ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸಿಂದ ಅವನು ಏನು ಮಾಡ್ತಿರ್ತಾನೆ ಅಂದರೆ ಬ್ಯೂಟಿಫುಲ್ ಕಾರ್ಡ್ಸನ್ನು ತಯಾರು ಮಾಡ್ತಿರ್ತಾನೆ. ಇನ್ನು ನೆಕ್ಸ್ಟು ಹಿ ರೀಡ್ ಬುಕ್ಸ್ ಆ್ಯಂಡ್ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್. ಅವನು ಬುಕ್ಸನ್ನು ರೀಡ್ ಮಾಡ್ತಿರ್ತಾನೆ ಮತ್ತು ಏನು ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್ ಮತ್ತು ಅವನು ಡ್ರಮ್ಮನ್ನು ಬಾರಿಸೋದ್ರಲ್ಲಿ ತುಂಬ ಲವನ್ನು ಹೊಂದಿ. ದೆನ್ ನೆಕ್ಸ್ಟ್ ನಾವು ದ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅನ್ನುವಂಥ ಟಾಪಿಕ್ನಲ್ಲಿ ಬರ್ತಕ್ಕಂಥ 2 ಕ್ವಶನ್ಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ಸಮ್ ಪೀಪಲ್ ವಾಂಟ್ ಬಿಕಮ್ ಸೈಂಟಿಸ್ಟ್ಸ್. ಯಾಕೆ ಸೈಂಟಿಸ್ಟ್ ಆಗೋಕ್ಕೆ ಇಷ್ಟಪಡ್ತಾರೆ ಅಂದರೆ ದಿ ಕ್ಯಾಂಟ್ ಲಿವ್ ವಿತೌಟ್ ಸೈನ್ಸ್. ಅವ್ರಿಗೆ ಸೈನ್ಸ್ ಬಿಟ್ಟು ಬದುಕೋಕ್ಕಾಗಲ್ಲ. ಡಿಸ್ಕವರಿ ವಾಸ್ ರಿವಾರ್ಡ್. ಯಾಕಂದರೆ ಅವ್ರಿಗೆ ಡಿಸ್ಕವರಿ ಮಾಡೋದು ಒಂಥರ ರಿವಾರ್ಡ್ ಇದ್ದಂಗೆ, ಒಂಥರ ಪ್ರೈಸ್ ಇದ್ದಂಗೆ ಅಂತ ಅವರು ಆನ್ಸರ್ ಆಗಿದೆ. ಇನ್ನು 2ನೇ ಕ್ವಶನ್ ಕಡೆ ಹೋಗೋಣ. ಕಿಲೀಸ್ ಬೋರೋಕ್ ಲರ್ನ್ ಇನ್ ಜೆನೆವಾ ಸುಮಿತ್ ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಏನಂದರೆ ನೆವರ್ ಫೀಲ್ ಲೋನ್ಲಿ ಅಬ್ರೋಡ್. ಯಾವಾಗಲೂ ನಾವು ಲೋನ್ಲಿ ಫೀಲ್ ಆಗಬಾರ್ದು. ವೈಲ್ ದೇರ್ ಈಸ್ ಅ ಸೈನ್ಸ್. ಯಾವಾಗ ನಮ್ಮ ಹತ್ರ ಸೈನ್ಸ್ ಇದೆ ದೇರ್ ಈಸ್ ಅ ಹೋಪ್ ಆಫ್ ಸರ್ವೈವಲ್. ಅಲ್ಲಿ ನಮಗೆ ಬದುಕೋಕ್ಕೆ ಒಂದು ಹೋಪ್ ಇದೆ. ಸೈಂಟಿಸ್ಟ್ ಹ್ಯಾವ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್. ಸೈಂಟಿಸ್ಟು ಆಲ್ ಓವರ್ ದ ವರ್ಲ್ಡ್, ಜಗತ್ತಿನ ತುಂಬ ಜನರನ್ನು ಹೊಂದಿರ್ತಾರೆ ಅನ್ನೋದು ಇದರದ್ದು ಆನ್ಸರ್ ಆಗಿದೆ. ದೆನ್ ನೆಕ್ಸ್ಟ್ 3rd ಕ್ವಶನ್ ಕಡೆಗೆ ಹೋಗೋಣ. ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್. ಸೈಂಟಿಸ್ಟು ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಆಗಿದ್ದಾರೆ. ಯಾಕೆ ಅಂತ ಕೇಳಿದರೆ ದೇ ಹ್ಯಾವ್ ಡಿಸ್ಕವರ್ಡ್ ಮೆಡಿಸಿನ್ಸ್, ಎಲೆಕ್ಟ್ರಾನಿಕ್ಸ್, ನ್ಯೂ ಸೋರ್ಸ್ ಆಫ್ ಎನರ್ಜಿ, ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಗ್ರೀನ್ ರೆವಲ್ಯೂಷನ್ಸ್. ಅವರು ಏನೇನು ಡಿಸ್ಕವರ್ ಮಾಡಿದ್ದಾರೆ ಅಂದರೆ ಮೆಡಿಸನನ್ನು ಡಿಸ್ಕವರ್ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ಸ್ನ, ನ್ಯೂ ಸೋರ್ಸ್ ಆಫ್ ಎನರ್ಜಿ ಅಂದರೆ ಎನರ್ಜಿಯ ಹೊಸ ರೂಪಗಳನ್ನು, ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂದರೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟನ್ನು ಮಾಡೋದನ್ನು, ಮತ್ತು ಗ್ರೀನ್ ರೆವಲ್ಯೂಷನ್ ಅಂದರೆ ಹಸಿರು ಕ್ರಾಂತಿಯನ್ನು ಕೂಡ ಅವರು ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಅಂದರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಆರ್ ಸೂಪರ್ ಪವರ್ಸ್ ಸೈಂಟಿಸ್ಟ್ ಮೇಟ್ ಇನ್ ಜೆನೆವಾ. ಅವರು ಜೆನೆವಾದಲ್ಲಿ ಯಾಕೆ ಸೇರ್ಕೊಂಡಿರ್ತಾರೆ ಅಂದರೆ ಟು ಪುಟ್ ಅ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಯಾಕಂದರೆ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮೇಲೆ ಬ್ಯಾನನ್ನು ಮಾಡೋಕ್ಕೆ ಅವರು ಸೇರ್ಕೊಂಡಿರ್ತಾರೆ. ಟು ಡಿಟೆಕ್ಟ್ ದ ವಯೋಲೇಷನ್ ಆಫ್ ಅಗ್ರಿಮೆಂಟ್ ಅಂದರೆ ಅಗ್ರಿಮೆಂಟ್ ಮಾಡೋಕ್ಕೆ ಅವರು ಬಂದಿರ್ತಾರೆ. ಇನ್ನು ನೆಕ್ಸ್ಟ್ ಯಾವುದಂದರೆ 5th ಕ್ವಶನ್ ಲಾಂಗ್ ಫಾರ್ಮ್ ಆಫ್ ಮ್ಯಾಡ್ನ ಲಾಂಗ್ ಫಾರ್ಮ್ ಏನಂದರೆ ಮ್ಯೂಚುವಲಿ ಅಜ್ಯೂರ್ಡ್ ಡಿಸ್ಟ್ರಕ್ಷನ್ ಅನ್ನೋದು ಮ್ಯಾಡ್ನ ಲಾಂಗ್ ಫಾರ್ಮ್ ಆಗುತ್ತೆ. ಇನ್ನು 6th ಕ್ವಶನ್ ಕಡೆ ಹೋಗೋಣ. 3 ಸೂಪರ್ ಪವರ್ಸ್ ಆರ್ ನ್ಯೂಕ್ಲಿಯರ್ ಪವರ್ಸ್ ಯಾವ್ಯಾವ ಅಂದರೆ ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ದ ಸೋವಿಯತ್ ಯೂನಿಯನ್ ಅನ್ನೋದು ಆಗುತ್ತೆ ಅಂತ ನಾವು ಹೇಳ್ಕೊಂಡು ಹೋಗೋಣ. ಇನ್ನು ನೆಕ್ಸ್ಟು ಡಾಕ್ಟರ್ BR ಅಂಬೇಡ್ಕರ್ನಲ್ಲಿ ಬರ್ತಕ್ಕಂಥ 2 more ಕ್ವಶನ್ಗಳನ್ನು ನಾವು ಬೇರೆ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೇವೆ, ಅವುಗಳನ್ನು ನೋಡ್ಕೊಳ್ಳಿ. ಇಲ್ಲಿಯೂ ಕೂಡ ನಾವು ಒಂದೊಂದಾಗಿ ಸ್ಲೈಡ್ ಮಾಡ್ಕೊಂಡು ಹೋಗ್ತೇನೆ, ಇವುಗಳನ್ನು ಕೂಡ ನೀವು ನೋಡ್ಕೊಳ್ಳಿ. ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಲ್ಲ ಜಾಸ್ತಿ. ನಿಮ್ಮ ಎಕ್ಸ್ಪ್ಲನೇಷನ್ ಬೇಕಂದರೆ ನಾನು ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದನ್ನು ನೀವು ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟು ಯಾವುದಂದರೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಪೋಯಮ್. ಈ ಪೋಯಮ್ನಲ್ಲಿ ಬರ್ತಕ್ಕಂಥ ಏನು ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗೋಣ. ಇದರಲ್ಲಿ 1 more ಕ್ವಶನ್ಗಳು ಬರ್ತವೆ.
ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ಸ್ ಯೂಸ್ಲೆಸ್ ಇನ್ ಸ್ಪೇಸ್. ಏನು ಕ್ಯಾಲೆಂಡರ್ 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವಶನ್ಸ್ಗಳು ಬರ್ತವೆ. ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ಸ್ ಯೂಸ್ಲೆಸ್ ಇನ್ ಸ್ಪೇಸ್. ಕ್ಯಾಲೆಂಡರ್ ಮತ್ತು ಕ್ಲಾಕ್ಸ್ಗಳು ಯೂಸ್ಲೆಸ್, ಸ್ಪೇಸ್ನಲ್ಲಿ ಇರುವಾಗ ಯೂಸ್ಲೆಸ್ ಅಂತ ಹೇಳ್ತಾರೆ. ಯಾಕಂದರೆ ದೇರ್ ಇಸ್ ನೋ ಡೇ ದೇರ್ ನೋ ನೈಟ್, ಅಲ್ಲಿ ದಿನಾನೂ ಇರಲ್ಲ ರಾತ್ರಿನೂ ಇರಲ್ಲ. ಲೈಟ್ ಈಸ್ ಆಲ್ವೇಸ್ ಸ್ವಿಚ್ ಆನ್. ಯಾಕಂದರೆ ಮತ್ತು ಆ ಸ್ಪೇಸ್ನಲ್ಲಿ ಬರ್ತಕ್ಕಂಥ ಸ್ಪೇಸ್ ಶಿಪ್ನಲ್ಲಿ ಲೈಟ್ ಯಾವಾಗಲೂ ಸ್ವಿಚ್ ಆನ್ ಆಗಿರುತ್ತೆ. ದ ಪೋಯೆಟ್ ಈಸ್ ಗೋಯಿಂಗ್ ಟು ಔಟರ್ ಸ್ಪೇಸ್. ಅವಾಗ ಅವರು ಪೋಯೆಟ್ ಏನು ಮಾಡ್ತಿರ್ತಾರೆ ಅಂದರೆ ಔಟರ್ ಸ್ಪೇಸ್ಗೆ ಹೋಗೋವಾಗ ಈ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಎರಡನೇ ಕ್ವಶನ್ ಕಡೆಗೆ ಹೋಗೋಣ. ದ ಟೀ ಕಪ್ಸ್ ಆರ್ ಸರ್ಕಲ್ ಅರೌಂಡ್. ಟೀ ಕಪ್ಗಳು ಸರ್ಕಲ್ ಅರೌಂಡ್ ಆಗಿರ್ತವೆ, ಯಾಕೆ ಅಂತ ಇಲ್ಲಿ ಕೇಳಿದ್ದಾರೆ. ಇದರದ್ದು ಆನ್ಸರ್ ಏನಂದರೆ ದೇರ್ ಈಸ್ ನೋ ಗ್ರಾವಿಟೇಷನ್ ಫೋರ್ಸ್ ಇನ್ ದ ಸ್ಪೇಸ್ ಆ್ಯಸ್ ಇನ್ ದ ಅರ್ತ್. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ಲ, ಅದಕ್ಕೋಸ್ಕರ ಟೀ ಕಪ್ಸು ಸರ್ಕಲ್ ಇರುತ್ತೆ. ದ ಪೋಯೆಟ್ ಈಸ್ ಗೋಯಿಂಗ್ ಟು ಔಟರ್ ಸ್ಪೇಸ್, ಯಾಕಂದರೆ ಪೋಯೆಟ್ ಅವರು ಔಟರ್ ಸ್ಪೇಸ್ ಕಡೆಗೆ ಹೋಗ್ತಿರ್ತಾರೆ ಅನ್ನೋದು ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ದ ಪೋಯೆಟ್ ಇಂಪ್ರಿಸನ್ಡ್ ಆರ್ ಸೊಲಿಟರಿಡ್ ಕಾನ್ಫಿನ್ಮೆಂಟ್ ಅನ್ನೋದು ಕ್ವಶನ್ ಆಗಿದೆ. ಇದರದ್ದು ಆನ್ಸರ್ ಏನಂದರೆ ಹಿ ಕುಡ್ ನಾಟ್ ರೈಟ್ ಲೆಟರ್ಸ್ ನೋ ಇಮೇಲ್ಸ್. ಯಾಕಂದರೆ ಅಲ್ಲಿ ಅವರು ಲೆಟರ್ಸ್ ಬರೆಯೋಕ್ಕಾಗ್ತಿರಲ್ಲ ಮತ್ತು ಇಮೇಲ್ಸ್ ಬರೆಯೋಕ್ಕಾಗ್ತಿರಲ್ಲ. ದೇರ್ ಈಸ್ ನೋ ಫ್ರೆಂಡ್ಸ್ ನೋ ಒನ್ ಕಾಂಟ್ಯಾಕ್ಟ್ ಇನ್ ಸ್ಪೇಸ್. ಅಲ್ಲಿ ಯಾವುದೇ ರೀತಿ ಫ್ರೆಂಡ್ಸ್ ಇರೋಲ್ಲ ಮತ್ತು ಯಾವುದೇ ರೀತಿ ಕಾಂಟ್ಯಾಕ್ಟ್ಸ್ ಮಾಡೋಕ್ಕೆ ಸ್ಪೇಸ್ನಲ್ಲಿ ಆಗಲ್ಲ, ಯಾಕಂದರೆ ಪೋಯೆಟ್ ಅವರು ಔಟರ್ ಸ್ಪೇಸ್ ಕಡೆ ಹೋಗ್ತಿರ್ತಾರೆ ಅನ್ನೋದು ಇಲ್ಲಿ ಕ್ವಶನ್ಸ್ ಆಗಿದೆ. ಇನ್ನು ಆ ಹೀರೋ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮಾರ್ಕ್ ಕ್ವಶನ್ ಮತ್ತು 4 ಮಾರ್ಕ್ ಕ್ವಶನ್ ಯಾವುದಂದರೆ ನ್ಯೂಸ್ ಪೇಪರ್ ರಿಪೋರ್ಟ್ ಯಾವುದಂದರೆ ರಿಪೋರ್ಟ್ ವಾಸ್ ಅಬೌಟ್ ಬ್ರೇವರಿ ಆಫ್ ವಿಲೇಜ್ ಲ್ಯಾಡ್. ದ ನೆಕ್ಸ್ಟ್ ಹಿ ಫಾಟ್ ವಿತ್ ಅ ಟೈಗರ್ ಇನ್ ದ ಜಂಗಲ್ ಪಾತ್ ಇನ್ ದ ವೇ ಆಫ್ ಹೋಮ್. ಏನಂದರೆ ಆ ರಿಪೋರ್ಟ್ ಏನಾಗಿರುತ್ತೆ ಅಂದರೆ ಒಬ್ಬ ವಿಲೇಜ್ ಹುಡುಗಂದು ಏನೋ ಸಾಹಸಕತೆಯಾಗಿರುತ್ತೆ. ಏನಂದರೆ ಅವನು ಟೈಗರ್ ಜೊತೆ ಹೋರಾಟ ಮಾಡಿರ್ತಾನೆ, ಯಾವಾಗಂದರೆ ಅವನ ಮನೆ ಹಾದಿ ಕಡೆಗೆ ಹೋಗುವಾಗ ಅನ್ನೋದು ರಿಪೋರ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕಂಗ್ರ್ಯಾಚುಲೇಷನ್ಸ್ ಆನ್ ದ ಸ್ವಾಮಿ. ಹೇಗೆ ಕಂಗ್ರ್ಯಾಚುಲೇಷನ್ ಸ್ವಾಮಿಗೆ ಬರುತ್ತೆ ಅಂದರೆ ಅವುಗಳೇನೆಂದರೆ ಈಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಇಮ್ ವಿತ್ ರೆಸ್ಪೆಕ್ಟ್. ಏನಂದರೆ ಅವನ್ನ ರೆಸ್ಪೆಕ್ಟಿಂದ ಕ್ಲಾಸ್ಮೇಟ್ಸ್ ನೋಡ್ತಿರ್ತಾರೆ. ಈಸ್ ಟೀಚರ್ಡ್ ಪ್ಯಾಟೆಡ್ ಹೀಸ್ ಬ್ಯಾಕ್. ಮತ್ತು ಅವ್ನ ಟೀಚರ್ ಏನು ಮಾಡ್ತಿರ್ತಾರೆ, ಅವನಿಗೆ ಶಬ್ಬಾಷ್ ಅಂತ ಬೆನ್ನ ತರ್ತಿರ್ತಾರೆ. ಹೀಸ್ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಟ್ರೂ ಸ್ಕಾಟ್. ಆ ಹೆಡ್ ಮಾಸ್ಟರ್ ಏನಂತಾರೆ, ಅವನಿಗೆ ಟ್ರೂ ಸ್ಕಾಟ್ ಅಂತ ಕರೀತಾರೆ. ಆ ಹೀರೋನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಗಳನ್ನು ಕೂಡ ನಾನು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ, ಅವುಗಳನ್ನು ಕೂಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋಣ. ನೆಕ್ಸ್ಟ್ ಟಾಪಿಕ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವಂದರೆ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಅಲ್ಲಿ ಏನಂದರೆ ಮುಂಬೈಸ್ ವೇರ್ ಅಫ್ರೇಡ್. ಮುಂಬೈನಲ್ಲಿ ಬರ್ತಕ್ಕಂಥ ಒಂದು ಭಯಾನಕ ದೃಶ್ಯವಂದರೆ ದೇರ್ ವೇರ್ ಅಫ್ರೇಡ್ ಟು ಗೆಟ್ಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ ವಿತ್ ದ ಪೊಲೀಸ್. ಆ ಮುಂಬೈ ಜನ ಎದಕ್ಕೆ ಹೆದರ್ಕೊಂತಿರ್ತಾರೆ ಅಂದರೆ ಅವರು ಟ್ರ್ಯಾಪ್ನಲ್ಲಿ ಬೀಳ್ಬೋದು ಮತ್ತು ಕೋರ್ಟ್ ಮತ್ತು ಪೊಲೀಸ್ನ ಟ್ರ್ಯಾಪ್ನಲ್ಲಿ ಬೀಳೋಕ್ಕೆ ಅವರು ಇಷ್ಟಪಡಲ್ಲ. ಆ್ಯಂಡ್ ಅಫ್ರೇಡ್ ಟು ಗೆಟ್ಟಿಂಗ್ ಇನ್ವಾಲ್ವ್ ಇನ್ ದ ಆಕ್ಸಿಡೆಂಟ್ ಕೇಸ್. ಅದಕ್ಕೋಸ್ಕರನೇ ಅವರು ಯಾವುದೇ ಆಕ್ಸಿಡೆಂಟ್ ಕೇಸ್ನಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡಲ್ಲ ಅನ್ನೋದು ಆನ್ಸರ್ ಆಗಿದೆ. ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್. ಬಾಲೇಶ್ವರು ರಿವಿಸಿಟೆಡ್ ದ ಸ್ಪಾಟ್ ಅಂದರೆ ರೋಮಾಸ್ ಬ್ರದರ್ ಟೋಲ್ಡ್ ಹಿಮ್ ದ್ಯಾಟ್ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವೇರ್ ಮಿಸ್ಸಿಂಗ್. ರೋಮಾನವರ ಅಣ್ಣ ಇದ್ದವನು ಏನಂತ ಹೇಳ್ತಾನಂದರೆ ಅವಳ ಸೆಲ್ ಫೋನ್ ಮತ್ತು ಹ್ಯಾಂಡ್ ಬ್ಯಾಗು ಮಿಸ್ ಆಗಿದೆ. ಸೊ ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ರಿಸರ್ಚ್ ಹರ್ ಬೆಲಾಂಗಿಂಗ್ಸ್. ಅದಕ್ಕೋಸ್ಕರ ಬಾಲೇಶ್ವರ್ ಏನು ಮಾಡ್ತಾನಂದರೆ ಅಲ್ಲಿ ರಿವಿಸಿಟ್ ಮಾಡ್ತಾನೆ, ಆ ಹುಡುಗಿ ಬಿದ್ದೋಗಿರ್ತಕ್ಕಂಥ ಸ್ಥಳದಲ್ಲಿ ರಿವಿಸಿಟ್ ಮಾಡ್ತಾನೆ ಅನ್ನೋದು ಕ್ವಶನ್ ಆಗಿದೆ. ನೆಕ್ಸ್ಟು ವೈ ಹ್ಯಾಡ್ ರೋಮಾ ಫಾಲನ್ ಬೈ ದ ಟ್ರ್ಯಾಕ್ಸ್. ಯಾಕೆ ರೋಮಾ ಟ್ರ್ಯಾಕ್ಸ್ ಮೇಲೆ ಬಿದ್ದಿರ್ತಾಳೆ ಅಂದರೆ ರೋಮಾ ಟ್ರೈ ಟು ಸೆಟಲ್ ಇನ್ ಟು ದ ಕಾರ್ನರ್ ನಿಯರ್ ದ ಡೋರ್ಸ್. ಅವಳು ಏನು ಮಾಡ್ತಾಳೆ ಅಂದರೆ ಡೋರ್ನ ಕಾರ್ನರಲ್ಲಿ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ದ ಟ್ರೈನ್ ಮೂವ್ ಅಹೆಡ್. ಟ್ರೈನು ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಶಿ ಗಾಟ್ ಪುಷ್ಡ್, ಲಾಸ್ಟ್ ಹರ್ ಫುಟ್ ಹೋಲ್ಡ್ ಆ್ಯಂಡ್ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಏನಾಗುತ್ತೆ ಅಂದರೆ ಅವಳಿಗೆ ಪುಷ್ ಮಾಡ್ತಾರೆ,
ಅವಳು ಏನು ಮಾಡ್ತಾಳಂದರೆ ಅವಳು ಫುಟ್ ಹೋಲ್ಡ್ ಅಂದರೆ ಕಾಲನ್ನು ಏನು ಜಾರ್ತಾಳೆ ಮತ್ತು ಏನಾಗುತ್ತೆ ಅವಳು ಕೋಚಿನಿಂದ ಹೊರಗಡೆ ಬೀಳ್ತಾಳೆ ಅನ್ನೋದು ಆನ್ಸರ್ ಆಗಿದೆ. ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿ ಜಸ್ಟಿಫೈ. ಬಾಲೇಶ್ವರು ಒಳ್ಳೆ ಮೆಮೊರಿಯನ್ನು ಹೊಂದಿರ್ತಾನೆ ಹೇಗೆ ಅಂತ ಕೇಳಿದ್ರೆ, ವೆನ್ ರೋಮಾ ಟೋಲ್ಡ್ ಹರ್ ಬ್ರದರ್ಸ್ ಫೋನ್ ನಂಬರ್, ಬಾಲೇಶ್ವರ್ ಕ್ವಿಕ್ಲಿ ಮೆಮೊರೈಸ್ಡ್ ಇಟ್. ರೋಮಾ ಅವಳ ಅಣ್ಣನ ನಂಬರನ್ನು ಹೇಳಿದ ಕೂಡಲೇ ಅವನು ಏನು ಮಾಡ್ತಾನೆ, ಬೇಗನೆ ಅದನ್ನು ನೆನಪಿಟ್ಕೊಂಡ್ಬಿಡ್ತಾನೆ. ಹಿ ವಾಸ್ ಏಬಲ್ ಟು ಕಾಲ್ ಹಿಮ್ ಆ್ಯಂಡ್ ಇನ್ಫಾರ್ಮ್ ಅಬೌಟ್ ದ ಆಕ್ಸಿಡೆಂಟ್. ಅವನು ಏನು ಮಾಡ್ತಾನಂದರೆ, ಯಾಕೆ ಆ ರೀತಿ ಮೆಮೊರೈಸ್ ಮಾಡ್ತಾನಂದರೆ, ಅವ್ರ ಅಣ್ಣನಿಗೆ ಕಾಲ್ ಮಾಡಿಬಿಟ್ಟು ಆಕ್ಸಿಡೆಂಟ್ನ ಬಗ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಈ ರೀತಿ ಮಾಡ್ತಾನೆ ಅನ್ನೋದು ಆನ್ಸರ್ ಆಗಿದೆ. ಇವಾಗ ನೆಕ್ಸ್ಟ್ ಟಾಪಿಕ್ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಟಾಪಿಕ್ ಯಾವುದಂದರೆ ದಿ ಕಾನ್ಸೆಪ್ಟ್ ಅಂತ ಆಗುತ್ತೆ. ದ ಕಾನ್ಸೆಪ್ಟಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ, ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳು ಏನಂದರೆ, ಅನಂತ್ ವಾಸ್ ಟ್ಯಾಲೆಂಟೆಡ್ ಬಾಯ್. ಅನಂತ್ ಯಾಕೆ ಟ್ಯಾಲೆಂಟೆಡ್ ಬಾಯ್ ಆಗಿರ್ತಾನಂದರೆ, ಹಿ ವಾಸ್ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ಹೀಸ್ ಸ್ಕೂಲ್. ಯಾಕಂದರೆ ಅವನು ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿರ್ತಾನೆ. ಹಿ ವಾಸ್ ಅ ಫಾಸ್ಟೆಸ್ಟ್ ರನ್ನರ್. ಅವನು ಫಾಸ್ಟೆಸ್ಟ್ ರನ್ನರ್ ಆಗಿರ್ತಾನೆ. ಹಿ ವಾಸ್ ಲರ್ನಿಂಗ್ ಸಿತಾರ್. ಅವನು ಸಿತಾರ್ನ ಲರ್ನ್ ಮಾಡ್ತಿರ್ತಾನೆ. ಈ ಕಂಪೋಸ್ಡ್ ಹೀಸ್ ಓನ್ ಟ್ಯೂನ್ಸ್. ಮತ್ತು ಅವನು ಆ ಸಿತಾರಿಂದ ಅವನ ಓನ್ ಟ್ಯೂನ್ಸನ್ನು ಕಂಪೋಸ್ ಮಾಡ್ತಾ ಇರ್ತಾನೆ ಅನ್ನೋದು ಹೇಳ್ಬೋದು. ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹೀಸ್ ಬ್ರದರ್ಸ್ ವಿಶ್. ಅಂದರೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಹೇಗೆ ಸ್ಮಿತಾ ಅವಳ ಬ್ರದರ್ನ ವಿಶನ್ನು ಫುಲ್ಫಿಲ್ ಮಾಡ್ತಾಳೆ ಅನ್ನೋದು ಆಗಿದೆ. ಶಿ ವೆಂಟ್ ಟು ಕಾನ್ಸರ್ಟ್ ವಿತ್ ಹರ್ ಫಾದರ್. ಶಿ ಮೆಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಟೋಲ್ಡ್ ಅಬೌಟ್ Anant's worst condition of cancer and requested them to come home and play for Anant. They agreed. ಏನಂದರೆ ಸ್ಮಿತಾ ಏನು ಮಾಡ್ತಾಳೆ ಅಂದರೆ, ಅವ್ರ ತಂದೆ ಜೊತೆ ಕಾನ್ಸರ್ಟ್ಗೆ ಹೋಗ್ತಾಳೆ. ಅಲ್ಲಿ ಏನು ಮಾಡ್ತಾಳೆ ಅಂದರೆ, ಪಂಡಿತ್ ರವಿಶಂಕರ್ ಅವ್ರನ್ನ ಮೀಟ್ ಮಾಡ್ತಾಳೆ ಮತ್ತು ಅವಳು ಅನಂತನ ಕ್ಯಾನ್ಸರ್ ಕಂಡೀಷನ್ ಬಗ್ಗೆ ಹೇಳ್ತಾಳೆ. ಆವಾಗ ಅವಳು ರಿಕ್ವೆಸ್ಟ್ ಮಾಡ್ಕೋತಾಳೆ. ಅವನು ಏನಂತ ರಿಕ್ವೆಸ್ಟ್ ಮಾಡ್ಕೋತಾರೆ, ನಮ್ಮ ಮನೆಗೆ ಬಂದು ಅವನಿಗೋಸ್ಕರ ಏನು ಮಾಡಿ ಒಂದು ಸರಿ ಸಿತಾರನ ನುಡಿಸಿ ಅಂತ ಹೇಳ್ತಾಳೆ. ಆವಾಗ ಅವರು ಒಪ್ಕೊತಾರೆ. ಈ ರೀತಿ ಅವಳು ಏನು ಮಾಡ್ತಾಳೆ ಅಂದರೆ ಅವ್ರ ತಮ್ಮನ ಆಸೆಯನ್ನು ಈಡೇರಿಸ್ತಾಳೆ ಅನ್ನೋದು ಆನ್ಸರ್ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ವಾಟ್ ವಾಸ್ ದ ರೀಡರ್ಸ್ ಅಪ್ರಿಷಿಯೇಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲಾರಕ. ರೀಡರ್ಸು ಏನನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ, ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲಾರಕ ವೇರ್ ಗ್ರೇಟ್ ಮಿಸ್ಟೋರಿಯಸ್ ಮಾಸ್ಟರ್ಸ್. ದೇ ವೇರ್ ಬ್ಯೂಸಿ ಪೀಪಲ್ಸ್. ಏನಂದರೆ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲಾರಕ ಅವರು ಗ್ರೇಟ್ ವ್ಯಕ್ತಿಗಳು ಮತ್ತು ಅವರು ತುಂಬ ಬ್ಯುಸಿ ಪೀಪಲ್. ಡಿಸ್ಪೈಟ್ ದೇರ್ ಬ್ಯುಸಿ ಶೆಡ್ಯೂಲ್ ದೇ ಆಕ್ಸೆಪ್ಟೆಡ್ ಸ್ಮಿತಾಸ್ ಇನ್ವಿಟೇಷನ್. ಅವರು ಅದನ್ನೆಲ್ಲ ಬಿಟ್ಬಿಟ್ಟು, ತನ್ನ ಬ್ಯುಸಿ ಇರತಕ್ಕಂಥ ಶೆಡ್ಯೂಲನ್ನೆಲ್ಲ ಬಿಟ್ಬಿಟ್ಟು ಸ್ಮಿತಾನ ಇನ್ವಿಟೇಷನ್ನ ಆಕ್ಸೆಪ್ಟ್ ಮಾಡ್ಕೊತಾರೆ. ಮತ್ತು ವಿಸಿಟೆಡ್ ಅನಂತ್ಸ್ ಹೋಮ್ನ ವಿಸಿಟ್ ಮಾಡ್ತಾರೆ ಮತ್ತು ಪ್ಲೇ ಫಾರ್ ಹಿಮ್. ಅವನಿಗೋಸ್ಕರ ಅವರು ಏನು ಮಾಡ್ತಾರೆ, ಸಿತಾರನ ನುಡಿಸ್ತಾರೆ ಮತ್ತು ಕಾನ್ಸರ್ಟನ್ನು ಅಲ್ಲಿ ಮನೆಯಲ್ಲಿ ಮಾಡ್ತಾರೆ ಅನ್ನೋದು ಆಗಿದೆ. ಇನ್ನು ನೆಕ್ಸ್ಟ್ ಟಾಪಿಕ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಕಲರ್ಸ್ ಆಫ್ ಸೈಲೆನ್ಸ್ ಅನ್ನೋದು ಈ ಟಾಪಿಕ್ ಆಗಿದೆ. ಇದರಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಹೌ ಡಿಡ್ ದ ಬರ್ಡ್ ಇನ್ ದ ಗಾರ್ಡನ್ ಚೇಂಜ್ ಸತೀಶ್ ಲೈಫ್. ಏನಂದರೆ ಗಾರ್ಡನಲ್ಲಿ ಇರ್ತಕ್ಕಂಥ ಒಂದು ಬರ್ಡು ಸತೀಶ್ನ ಲೈಫ್ನ ಹೇಗೆ ಚೇಂಜ್ ಮಾಡುತ್ತೆ. ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ಡ್ ಸತೀಶ್ಗೆ ಒಂದು ಬರ್ಡ್ ಹೇಗೆ ಇನ್ಸ್ಪಿರೇಷನ್ ಆಗುತ್ತೆ ಅಂದರೆ, ಒನ್ ಡೇ ಸತೀಶ್ ಸಾ ಬರ್ಡ್. ಒಂದಿನ ಏನು ಮಾಡ್ತಾನೆ, ಸತೀಶ್ ಬರ್ಡನ್ನು ನೋಡ್ತಾನೆ. ಇಟ್ ವಾಸ್ ಎನರ್ಜೆಟಿಕ್ ಆ್ಯಂಡ್ ಆ್ಯಕ್ಟಿವ್. ಅದು ಏನಾಗಿರುತ್ತೆ ಅಂದರೆ ಎನರ್ಜೆಟಿಕ್ ಇರುತ್ತೆ ಮತ್ತು ಆ್ಯಕ್ಟಿವ್ ಇರುತ್ತೆ. ಇಟ್ ಅಟ್ರಾಕ್ಟೆಡ್ ಹಿಮ್. ಅದು ಅವನನ್ನು ಅಟ್ರಾಕ್ಟ್ ಮಾಡುತ್ತೆ. ಈ ಸ್ಟೇಡ್ ಆಟ್ ದ ಬರ್ಡ್ ಫಾರ್ ಲಾಂಗ್ ಟೈಮ್. ಏನು ಮಾಡ್ತಾನೆ ಅಂದರೆ, ಅವನು ಆ ಬರ್ಡನ್ನು ತುಂಬ ಹೊತ್ತನ್ನು ನೋಡ್ತಾನೆ. ಆಫ್ಟರ್ ಇಟ್ ಫ್ಲೇವ್ ಅವೇ. ಅದು ಏನಾಗುತ್ತೆ ಅಂದರೆ, ಅದು ಹಾರಿದ ಮೇಲೆ ಹಿ ಟುಕ್ ಔಟ್ ಹಿಸ್ ನೋಟ್ ಬುಕ್ ಆ್ಯಂಡ್ ಪೆನ್ಸಿಲ್. ಆಮೇಲೆ ಅವನು ಏನು ಮಾಡ್ತಾನೆ ಅಂದರೆ, ಒಂದು ಬುಕ್ ಮತ್ತು ಪೆನ್ಸಿಲ್ನ ತೊಗೋತಾನೆ. ಹಿ ಸ್ಕೆಚ್ಡ್ ಅ ಬರ್ಡ್ ಫಾರ್ ಮೆಮೊರಿ. ಏನು ಮಾಡ್ತಾನೆ ಅಂದರೆ, ಆ ಬರ್ಡ್ನ ಸ್ಕೆಚನ್ನು ತೊಗೊತಾನೆ, ಯಾಕಂದರೆ ಮೆಮೊರಿಗೋಸ್ಕರ. ಈ ಡ್ರಾಯಿಂಗ್ ಬಿಕಮ್ ಹೀಸ್ ಫ್ಯಾಷನ್. ಅದ ನಂತರ ಏನಾಗುತ್ತೆ ಅಂದರೆ, ಅವನ ಡ್ರಾಯಿಂಗ್ ಅವನ ಫ್ಯಾಷನ್ ಆಗುತ್ತೆ. ಲೇಟರ್ ಹಿ ಬಿಕಮ್ ಫಾರ್ಮೋಸ್ಟ್ ಆರ್ಟಿಸ್ಟ್. ಆನಂತರ ಏನಾಗ್ತಾನೆ ಅಂದರೆ, ಅವನು ಒಬ್ಬ ಆರ್ಟಿಸ್ಟ್ ಆಗಿ ಪರಿವರ್ತನೆ ಆಗ್ತಾನೆ ಅನ್ನೋದು ಇಲ್ಲಿ ಆನ್ಸರ್ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್.
ಟು ಸತೀಶ್ ಜಸ್ಟಿಫೈ. ಏನಂದರೆ ಫಿಸಿಕಲ್ ಡಿಸೆಬಿಲಿಟಿ ಅಂದರೆ ಶಾರೀರಿಕ ಡಿಸೆಬಿಲಿಟೀಸು ಏನು ಒಂದು ತಡೆ ಸಕ್ಸಸ್ಗೆ ಒಂದು ತಡೆ ಆಗೋದಿಲ್ಲ ಅನ್ನೋದು ಇಲ್ಲಿ ಹೇಗೆ ಸತೀಶ್ಗೆ ಹೇಗೆ ಆಗುತ್ತೆ ಅನ್ನೋದು ಇಲ್ಲಿ ಕ್ವಶನ್ ಆಗಿದೆ. ಸತೀಶ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಆ್ಯಂಡ್ ಬಿಕಮ್ ಅ ಡೆಫ್. ಏನು ಸತೀಶ್ ಒಂದು ಆಕ್ಸಿಡೆಂಟ್ ಆಗಿರ್ತಾನೆ ಮತ್ತು ಅವನು ಡೆಫ್ ಆಗಿರ್ತಾನೆ. ಹಿ ವಾಸ್ ರೆಸ್ಕ್ಯೂಡ್ ಅಡ್ಮಿಷನ್ ಬೈ ಸ್ಕೂಲ್ಸ್ ರಿಫ್ಯೂಸ್ಡ್ ಅಡ್ಮಿಷನ್ಸ್ ಬೈ ಸ್ಕೂಲ್ಸ್. ಅವನಿಗೆ ಎಲ್ಲರೂ ಅಡ್ಮಿಷನ್ ಕೊಡೋಕ್ಕೆ ಸ್ಕೂಲ್ನಲ್ಲಿ ರಿಫ್ಯೂಸ್ ಮಾಡ್ತಿರ್ತಾರೆ, ಅಂದರೆ ಬೇಡ ಅಂತ ಬಿಡ್ತಿರ್ತಾರೆ. ಸೊ ಹಿ ರಿಮೈಂಡ್ ಎಟ್ ಹೋಮ್. ಅವನು ಅದಕ್ಕೋಸ್ಕರ ಮನೆಯಲ್ಲೇ ಇದು ಬರ್ತಾನೆ. ಒನ್ ಡೇ ಹಿ ಸೋ ಅ ಬ್ಯೂಟಿಫುಲ್ ಬರ್ಡ್ ದ್ಯಾಟ್ ಮೇಡ್ ಹಿಮ್ ಟೇಕ್ ಅಪ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ಒಂದಿನ ಅವನು ಮನೆಯಲ್ಲಿ ಒಂದು ಭಾಳ ನೋಡ್ತಾನೆ. ಅದು ಅವನಿಗೆ ಏನು ಇನ್ಸ್ಪಿರೇಷನ್ ಮಾಡುತ್ತೆ ಅಂದರೆ ಒಂದು ಡ್ರಾಯಿಂಗ್ ಮಾಡೋಕ್ಕೆ ಮತ್ತು ಪೇಂಟಿಂಗ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಮಾಡುತ್ತೆ. ಟುಡೇ ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ. ಅವನು ಏನಾಗಿದ್ದಾನೆ ಅಂದರೆ ಇವತ್ತು ಇಂಡಿಯಾದಲ್ಲಿ ಇರ್ತಕ್ಕಂಥ ಬೆಸ್ಟ್ ಆರ್ಟಿಸ್ಟ್ನಲ್ಲಿ ಅವನು ಒಬ್ಬನಾಗಿದ್ದಾನೆ. ಎಕ್ಸಿಬಿಷನ್ಸ್ ಆಫ್ ಹಿಸ್ ವರ್ಕ್ಸ್ ಹ್ಯಾವ್ ಬೀನ್ ಹೆಲ್ಡ್ ಆಲ್ ಓವರ್ ದ ವರ್ಲ್ಡ್. ಅವನು ವರ್ಕ್ಸ್ನ ಎಕ್ಸಿಬಿಷನ್ಗೆ ಆಲ್ ಓವರ್ ದ ವರ್ಲ್ಡ್ನಲ್ಲಿ ಇಡ್ತಾರೆ. ಇನ್ನು ನೆಕ್ಸ್ಟು ಹಿ ವಾಸ್ ಪಬ್ಲಿಷ್ಡ್ 4 books ಇನ್ ವೇರಿಯಸ್ ಆರ್ಟ್ಸ್. ಮತ್ತು ಅವನು 4 ಬುಕ್ಕನ್ನು ಆರ್ಟ್ನಲ್ಲಿ ಬರ್ತಕ್ಕಂಥ 4 ಬುಕ್ಗಳನ್ನು ಪಬ್ಲಿಷ್ ಮಾಡಿದ್ದಾನೆ. ದೆನ್ ನೆಕ್ಸ್ಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ವಾಸ್ ಹಾನರ್ಡ್ ವಿತ್ ಪದ್ಮವಿಭೂಷಣ. ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಅವನಿಗೆ ಪದ್ಮವಿಭೂಷಣ ಕೊಟ್ಟು ಪುರಸ್ಕರಿಸಿದೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಯಾವುದಂದರೆ ಸತೀಶ್ ಗುಜ್ರಾಲ್ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್, ಎಕ್ಸ್ಪ್ಲೇನ್. ಆರ್ ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಈ ಸೇಮ್ ಇಲ್ಲಿ ಕೂಡ ಅದೇ ಆಗಿದೆ. ಸತೀಶ್ ವಾಸ್ ಬಾರ್ನ್ ಇನ್ ಅ ನಾರ್ಮಲ್ ಫ್ಯಾಮಿಲಿ. ಹಿ ಹ್ಯಾಡ್ all facilities. He met with an accident and he was small. ಏನಂದರೆ ಸತೀಶ್ನ ಫ್ಯಾಮಿಲಿ ನಾರ್ಮಲ್ ಫ್ಯಾಮಿಲಿ ಆಗಿರುತ್ತೆ ಮತ್ತು ಅವನು ಎಲ್ಲ ರೀತಿ ಫೆಸಿಲಿಟೀಸ್ ಅವ್ನಿಗೆ ಸಿಗ್ತಿರುತ್ತೆ. ಅವನು ಒಂದಿನ ಏನು ಮಾಡ್ತಾನೆ, ಆಕ್ಸಿಡೆಂಟ್ ಆಗುತ್ತೆ ಅವನು ಚಿಕ್ಕವನಿದ್ದಾಗ. ಹಿ ಬಿಕಮ್ ಅ ಡೆಫ್ ಆಗ್ತಾನೆ. ಆಮೇಲೆ ಹಿ ಕುಡಂಟ್ ಗೋ ಟು ಸ್ಕೂಲ್, ಯಾಕಂದರೆ ಅವನಿಗೆ ಅಡ್ಮಿಷನ್ ಕೊಡ್ತಿರಲ್ಲ. ಹಿ ಬಿಕಮ್ ಅಲೋನ್, ಅವನು ಒಬ್ಬನೇ ಆಗಿಬಿಡ್ತಾನೆ. ಆ್ಯಂಡ್ ಒನ್ಸ್ ಅ ಬ್ಯೂಟಿಫುಲ್ ಅಟ್ರಾಕ್ಟೆಡ್ ಹಿಮ್. ಒಂದಿನ ಒಂದು ಬರ್ಡ್ ಅವನ್ನ ಅಟ್ರಾಕ್ಟ್ ಮಾಡುತ್ತೆ. ಹಿ ಸ್ಕೆಚ್ಡ್ ದ ಬರ್ಡ್. ಅವನು ಬರ್ಡ್ನ ಸ್ಕೆಚ್ ಮಾಡ್ತಾನೆ. ಡ್ರಾಯಿಂಗ್ ಬಿಕಮ್ ಹೀಸ್ ಹಾಬಿ. ಆನಂತರ ಏನಾಗುತ್ತೆ, ಅವನಿಗೆ ಡ್ರಾಯಿಂಗೇ ಅವನು ಹಾಬಿ ಆಗುತ್ತೆ. ಹಿಸ್ ಫಾದರ್ ಅಪೋಸ್ಡ್ ಫಸ್ಟ್. ಅವನ ಫಾದರ್ ಏನು ಮಾಡ್ತಾರೆ, ಅವನಿಗೆ ಫಸ್ಟು ಅಪೋಸ್ ಮಾಡ್ತಾರೆ. ನಂತರ ಲೇಟರ್ ಹಿಸ್ ಫಾದರ್ ಆಲ್ಸೋ ಅಗ್ರೀಡ್ ಆ್ಯಂಡ್ ಎನ್ಕರೇಜ್ಡ್ ಹಿಮ್. ಆ ನಂತರ ಏನು ಮಾಡ್ತಾರೆ, ಅವ್ರ ತಂದೆ ಕೂಡ ಅವನಿಗೆ ಅದನ್ನು ಒಪ್ಕೊತಾರೆ ಮತ್ತು ಅವನಿಗೆ ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರೋತ್ಸಾಹ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸತೀಶ್ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್. ನಂತರ ಅವನು ಏನು ಮಾಡ್ತಾನೆ, ಸತೀಶ್ ಒಬ್ಬ ಗ್ರೇಟ್ ಆರ್ಟಿಸ್ಟ್ ಆಗ್ತಾನೆ. ಈ ಅವಾರ್ಡೆಡ್ ಪದ್ಮವಿಭೂಷಣ ಆ್ಯಂಡ್ ಆರ್ಡರ್ ಆಫ್ ಕ್ರೌನ್. ಮತ್ತು ಅವನು ಈಗ ಏನಾಗ್ತಾನೆ ಅಂದರೆ ಪದ್ಮವಿಭೂಷಣವನ್ನು ಪಡ್ಕೊತಾನೆ ಮತ್ತು ಆರ್ಡರ್ ಆಫ್ ಕ್ರೌನನ್ನು ಕೂಡ ಪಡ್ಕೊತಾನೆ ಅಂತ ಆಗಿದೆ. ಇನ್ನು ನೆಕ್ಸ್ಟು ನಾವು ಆಲ್ ಟಾಪಿಕ್ ವೈಸ್ ಕ್ವಶನ್ಸ್ಗಳನ್ನು ಸಪ್ರೇಟ್ ವಿಡಿಯೋಗಳಲ್ಲಿ ಮಾಡಿದ್ದೇವೆ. ಡಿಸ್ಕವರಿಯಲ್ಲಿ ಬರ್ತಕ್ಕಂಥ ಕ್ವಶನ್ಸು ಎಲ್ಲ ರೀತಿಯ ಕ್ವಶನ್ಸ್ಗಳನ್ನು ಆರ್ಸಿಸನ್ನು ಕೂಡ ನಾವು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಮಾಡಿದ್ದೇವೆ. ಅವುಗಳನ್ನು ನೀವು ನೋಡ್ಕೊಳ್ಳಿ. ಇವಾಗ ನಾವು ಯಾವುದ್ರ ಕಡೆಗೆ ಹೋಗೋಣ ಅಂದರೆ ಯಾವುದಂದರೆ ಪ್ರಬಂಧ ರಚನೆಗಳಲ್ಲಿ ಹೋಗೋಣ. ಪ್ರಬಂಧ ರಚನೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ. ರೇಡಿಯೋ, ಟಿವಿ ಮತ್ತು ನ್ಯೂಸ್ ಪೇಪರ್ನ ಪ್ರಬಂಧವನ್ನು ಹೇಗೆ ಬರೀಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಎಕ್ಸ್ಪ್ಲೇನ್ ನಾನೇನು ಮಾಡ್ಕೊಂಡು ಹೋಗಲ್ಲ, ಇದನ್ನು ನೀವೇ ಒಂದು ಸಾರಿ ನೋಡ್ಕೊಳ್ಳಿ. ಇಲ್ಲಿ ಏನು ಅಂಡರ್ಲೈನ್ ಏನು ಕೊಟ್ಟಿದ್ದಾರೆ, ಅಲ್ಲಿ ರೇಡಿಯೋ ಬಗ್ಗೆ ಬರೆದ್ರೆ ರೇಡಿಯೋ ಅಂತ ಬರೀಬೇಕು, ಟಿವಿ ಅಂತ ಕೊಟ್ಟಿದ್ದಾರೆ ಟಿವಿ ಅಂತ ಬರೀಬೇಕು, ನ್ಯೂಸ್ ಪೇಪರ್ ಅಂತ ಕೊಟ್ಟಿದ್ದಾರೆ ನ್ಯೂಸ್ ಪೇಪರ್ ಅಂತ ಬರೀಬೇಕು. ಇಷ್ಟನ್ನು ಕೂಡ ನೀವು ಒಂದು ಸಾರಿ ನೋಡ್ಕೊಂಬಿಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೇಮ್ ಇಲ್ಲೂ ಕೂಡ ಪಾಪ್ಯುಲೇಷನ್ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಕೂಡ ಸೇಮ್ ಟು ಸೇಮ್, ಇದನ್ನು ಕೂಡ ಒಂದು ಸರಿ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್. ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಬಂಧ ಅಂತ ಕೂಡ ನಾವು ಹೇಳಬಹುದು. ನೆಕ್ಸ್ಟ್ ಸ್ವಚ್ಛ ಭಾರತ ಅಭಿಯಾನ, ಇದು ಕೂಡ ಇಂಪಾರ್ಟೆಂಟ್ ಆ್ಯಂಡ್ ಇದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತು ಒಂದು ಸರಿ ಚೆನ್ನಾಗಿ ಓದ್ಕೊಳ್ಳಿ. ದೆನ್ ನೆಕ್ಸ್ಟ್ ಇಂಟರ್ನೆಟ್ ಕೂಡ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಕೂಡ ಶಾರ್ಟಾಗಿ
ಒಂದು ಅರ್ಧ ಪೇಜ್ ಅಥವಾ ಒಂದು ಪೇಜಲ್ಲಿ ಬರೆದ್ರೂ 5 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ದೆನ್ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಯೋಗ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಇಷ್ಟು ಹೇಳಿ ನಾವು ಏನು ಮಾಡಿದ್ದೇವೆ ಅಂದರೆ ನಮ್ಮ ವಿಡಿಯೋನ ಏನು ಮಾಡ್ತಾಯಿದ್ದೇವೆ, ಈ ವಿಡಿಯೋದಿಂದ ನಿಮಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿದಲ್ಲಿ ಏನು ಮಾಡಬೇಕು, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವುದೇ ರೀತಿಯ ಪಿ ಡಿ ಎಫ್ ನೋಟ್ಸ್ಗಳು ಬೇಕಾದರೆ ಏನು ಮಾಡಬೇಕು, ನಮ್ಮ ಡಿಸ್ಕ್ರಿಪ್ಷನಲ್ ಬಾಕ್ಸ್ನಲ್ಲಿ ಹೋಗ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲನ್ನು ಹೋಗ್ಬಿಟ್ಟು ಏನು ಮಾಡಿ ಜಾಯಿನ್ ಮಾಡ್ಕೋಬೇಕು. ಟೆಲಿಗ್ರಾಮ್ ಚಾನಲನ್ನು ಹೋಗಿ ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಏನು ಇಂಪಾರ್ಟೆಂಟ್ ಪಿ ಡಿ ಎಫ್ಸನ್ನು ಹಾಕಿರ್ತೇವೆ, ಅವುಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿ ಓದ್ಕೊಳ್ಳಿ. ಪ್ರತಿ ಕ್ಲಾಸ್ನಲ್ಲಿ ನಾವು ಹೇಳ್ತಕ್ಕಂಥ ಪಿ ಡಿ ಎಫ್ಸನ್ನು ನಾವು ಅಲ್ಲಿ ಪ್ರೊವೈಡ್ ಕೊಡ್ತೇವೆ, ಅವುಗಳನ್ನು ಕೂಡ ನೀವು ಹೋಗಿ ಓದ್ಕೊಳ್ಳಿ. ಮತ್ತು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಎಕ್ಸಾಮ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.